ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂಧಧಾಮಿ ಭಗವದ್ ಗೀತೆ ಭವದ್ವೇಷಿಣೀ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾದರೋಷ್ಟಾತ್ ಪೂರ್ಣೇಂದುಸುಂದರಮುಖಾತ್ ಅರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಓಂ ಶಾಂತಿ 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 ಶಾಂತಿ. ಪ್ರಾತಸ್ಮರಣೀಯರಾದಂಥ ಪುಣ್ಯಶ್ಲೋಕ ಗುಂಡಪ್ಪನವರ ಪುಣ್ಯಸ್ಮರಣೆ ಮಾಡ್ತಾ ಇಲ್ಲಿ ಬಂದಿರೋಂಥ ಸಮಸ್ತ ವಿದ್ವಾಂಸರಿಗೆ, ಗೀತಾ ಪ್ರೇಮಿಗಳಿಗೆ ಮತ್ತು ನಮ್ಮ ಮಾತೃಶಕ್ತಿಗೆ ಸ್ವಾಗತ ಮತ್ತು ನನ್ನ ವಿನಮ್ರ ಅಭಿವಾದನೆ. ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ. ಎರಡು ಪ್ರಕಾರದ್ದು ಶಕ್ತಿಗಳಿಂದ ಈ ಸೃಷ್ಟಿ ನಿರ್ಮಾಣವಾಗಿರೋದು. ನಕಾರಾತ್ಮಕವಾದ್ದು, ಸಕಾರಾತ್ಮಕವಾದ್ದು. ಮೂಲ್ಯ ಮತ್ತು ವಿಕಾರ ನಾವು ನೋಡಿದ್ದೀವಿ. ಈ ಮನಸ್ಸಿನ ಕುರುಕ್ಷೇತ್ರದಲ್ಲಿ ಒಂದು ಸಂಘರ್ಷ ನಡೀತಾನೇ ಇರುತ್ತೆ. ಹೊರಗಡೆನೂ ಒಂದು ಸಂಘರ್ಷ ನಡೀತಾನೇ ಇರುತ್ತೆ. ಅದರಲ್ಲಿ ವೈಶಿಷ್ಟ್ಯ ಏನು? ಯುದ್ಧ ಒಂದು ಪ್ರತೀಕಾತ್ಮಕವಾದ ಯುದ್ಧ. ಈ ಮಹಾಭಾರತ ಯುದ್ಧ ಅಂದರೆ ಅದು ನಡೀತೋ ಇಲ್ವೋ ಅದ್ರ ಮೇಲೆ ವಿವಾದವಿರ್ಬೋದು. ಮಾತ್ರ ಆ ಯುದ್ಧ ಬರೀ ಇತಿಹಾಸದಲ್ಲಿ ನಡೀತು ಅಂತ ಹೇಳೋ ಹಾಗಿಲ್ಲ. ಅದು ಪ್ರಾಕ್ಟಿಕಲ್ಲಾಗಿ ಎವ್ರಿ ಮೊಮೆಂಟ್, ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ನಾವೇ ದುರ್ಜನರುವೆ, ನಾವೇ ಸಜ್ಜನರುವೆ. ಯಾವಾಗ ಮೂಲ್ಯದಿಂದ ನಾವು ಪ್ರೇರಿತವಾಗ್ತೀವೋ, ವ್ಯಾಲ್ಯೂಸಿಂದ ಪ್ರೇರಿತವಾಗಿರ್ತೀವೋ ಆವಾಗ ನಾವು ಸಜ್ಜನರಾಗಿರ್ತೀವಿ. ಯಾವಾಗ ವಿಕೃತಿಯಿಂದ, ವಿಕಾರಗಳಿಂದ ಪ್ರೇರಿತವಾಗ್ತೀವೋ, ವೈಸಸ್ಸಿಂದ, ಆವಾಗ ನಾವು ದುರ್ಜನರಾಗಿರ್ತೀವಿ. ಈ ಎರಡು ಮಧ್ಯದಲ್ಲಿ ಸಂಘರ್ಷದಲ್ಲಿ ವೈಶಿಷ್ಟ್ಯ ಏನು ಅದನ್ನು ಸರಿಯಾಗಿ ತಿಳ್ಕೋಬೇಕು ನಾವು. ಯಾವಾಗಲೂ ಸಜ್ಜನರು ದುರ್ಜನರ ಕೈಲಿ ಜಗಳ ಮಾಡೋಕ್ಕೆ ಇಷ್ಟಪಡೋಲ್ಲ. ಅದು ಮನೋವೈಜ್ಞಾನಿಕವಾದ ಒಂದು ತಥ್ಯ. ಅದು ದುರ್ಜನರೇ ಸಜ್ಜನರ ಕೈ ಜಗಳ ಆಡೋಕ್ಕೆ ಬರೋರು. ಪಾಂಡವರು ಯಾವಾಗಲೂ ಇಷ್ಟಪಡಲಿಲ್ಲ ಯುದ್ಧ ಆಗಲಿ ಅಂತ. ಕೌರವರೇ ಇಂಪೋಸ್ ಮಾಡಿಬಿಟ್ರು. ಇನ್ನೇನು ಬೇರೆ ದಾರಿಯೇ ಇತ್ತಿಲ್ಲ ಯುದ್ಧ ಮಾಡದೇ ಇದ್ದರೆ. ಯುದ್ಧ ಅನ್ನೋದು ನ್ಯಾಯವೂ ಆಗುತ್ತೆ, ಯುದ್ಧ ಅನ್ನೋದು ಅನ್ಯಾಯವೂ ಆಗುತ್ತೆ.
ಅದರಲ್ಲಿ ಏನು ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ನಾವು ಅಸತ್ಯದ ಜೊತೆಗೆ ಜಗಳ ಆಡೋಕ್ಕೆ ಹೋದರೆ ನಾವು ಪರಾಜಿತರಾಗ್ತೀವಿ. ಅಸತ್ಯ ನಮ್ಮ ಕೈಲಿ ಜಗಳ ಆಡೋಕ್ಕೆ ಬಂದರೆ ಅದು ಪರಾಜಿತವಾಗುತ್ತೆ. ಪಾಂಡವರು ಹೋಗಲಿಲ್ಲ ಜಗಳ ಆಡೋಕ್ಕೆ, ಕೌರವರು ಬಂದರು. ಬೆಳಕು ಕತ್ತಲೆಯ ಕೈಲಿ ಜಗಳ ಆಡೋಕ್ಕೆ ಹೋಗೋಲ್ಲ, ಕತ್ತಲೆಯೇ ಜಗಳ ಮಾಡೋಕ್ಕೆ ಬರುತ್ತೆ. ಬೆಳಕಿನ ಹತ್ರ ಪರಾಜಿತವಾಗುತ್ತೆ. ಏನಾದ್ರು ಬೆಳಕು ಕತ್ತಲೆ ಕೈಲಿ ಜಗಳ ಆಡೋಕ್ಕೆ ಹೊರಟೋದ್ರೆ ಬೆಳಕು ಸೋತು ಹೋಗುತ್ತೆ. ಅಂದರೆ ಸತ್ಯ ಅಸತ್ಯನ ಕೈಲಿ ಜಗಳ ಆಡೋಕ್ಕೆ ಹೊರಟೋದ್ರೆ ಸತ್ಯದ ಪರಾಜಯವಾಗುತ್ತೆ. ಯಾಕೆ? ಇವಾಗ ನಾವು ಮಾಡ್ತಾ ಇರೋದೇನು? ನಾವು ನೋಡಿದ ಹಾಗೆ ಇವಾಗ ಕಂಡು ಬರುವಾಗ ನಮ್ಮ ಮನಸ್ಸಿನಲ್ಲಿ, ಹೊರಗಡೆಯಲ್ಲಿ ಕೆಲವು ಸಮಯದಲ್ಲಿ ನಾವು ಅಸತ್ಯದ ಸಮರ್ಥನೆ ಮಾಡ್ತಾ ಇರ್ತೀವಿ, ಕೆಲವು ಸಮಯದಲ್ಲಿ ಆ ಅಸತ್ಯದ ವಿರೋಧ ಮಾಡ್ತಾ ಇರ್ತೀವಿ. ಅಸತ್ಯದ ವಿರೋಧ ಮಾಡೋದು ಸತ್ಯವಲ್ಲ. ಅಸತ್ಯದ ವಿರೋಧ ಮಾಡಿದರೆ ಸತ್ಯದ ವಿಜಯವಾಗೋಲ್ಲ. ಅಸತ್ಯನ ಕೈಲಿ ಜಗಳ ಆಡಿದರೆ ಸತ್ಯದ ವಿಜಯವಾಗೋಲ್ಲ. ಯಾಕೆಂದರೆ ಎರಡು ಡೊಮೈನ್ ಇದೆ, ಡೊಮೈನ್ ಆಫ್ ಡಾರ್ಕ್ನೆಸ್, ಡೊಮೈನ್ ಆಫ್ ಲೈಟ್ ಅಂತ ಹೇಳ್ತೀನಿ. ನಾನು ಲೈಟ್ನಲ್ಲಿದ್ದೀನಿ, ನಾನು ಸತ್ಯದಲ್ಲಿದ್ದೀನಿ, ನಾನು ಪ್ರಕಾಶದಲ್ಲಿದ್ದೀನಿ. ಅಲ್ಲಿ ನನಗೆ ಚಾಲೆಂಜ್ ಮಾಡ್ತಾ ಇರೋನು, ನನಗೆ ಥ್ರೆಟ್ ಮಾಡ್ತಾ ಇರೋನು ಡಾರ್ಕ್ನೆಸ್ಸಲ್ಲಿದ್ದಾನೆ. ಆ ಡಾರ್ಕ್ನೆಸ್ ಡೊಮೈನ್ನಲ್ಲಿದ್ದಾನವ. ಸರಿಯಾ? ಇವಾಗ ಥ್ರೆಟ್ ಮಾಡ್ತಾ ಇದ್ದಾನೆ ನನ್ನನ್ನು. ದುರ್ಜನ ಯಾವಾಗಲೂ ಸಜ್ಜನರ ಹತ್ರ ಬರೋಕ್ಕಾಗೋಲ್ಲ, ಥ್ರೆಟ್ ಮಾಡ್ತಾನೆ ಬೇಕಾರಮ್ಮ, ಹತ್ರ ಬರೋಲ್ಲ, ಯಾವಾಗಲೂ ಆಗೋಲ್ಲ ಬರೋಕ್ಕೆ. ಕತ್ತಲೆ ಯಾವಾಗಲೂ ಬೆಳಕಿನ ಹತ್ರ ಬರೋಕ್ಕಾಗೋಲ್ಲ. ಯಾಕೆ? ಕತ್ತಲೆ ಗೊತ್ತಿದೆ, ನಾ ಹತ್ರ ಹೋದರೆ ನಂದು ಹೋಗುತ್ತೆ ಅಸ್ತಿತ್ವ ಅಂತ. ಅದು ಬೆಳಕನ್ನೇ ಕರೆಯುತ್ತೆ ತನ್ನ ಹತ್ರಕ್ಕೆ, ಬಾ ನನ್ನ ಹತ್ರ ಅಂತ, ಮಾಡ್ತೀನಿ ನಿನಗೆ ಅಂತ. ಆವಾಗೇನಾಗುತ್ತೆ, ಆ ಥ್ರೆಟ್ನಿಂದ ನಾವು ಎಕ್ಸೈಟ್ ಆಗಿಬಿಟ್ಟು ಏನು ಮಾಡ್ತೀವಿ, ನಾವು ಡೊಮೈನ್ ಆಫ್ ಡಾರ್ಕ್ನೆಸ್ಸಿಗೆ ಎಂಟರ್ ಆಗಿಬಿಡ್ತೀವಿ ಅವನ ಕೈಲಿ ಜಗಳ ಆಡೋಕ್ಕೆ. ಅಲ್ಲೇನಾಗುತ್ತೆ, ಆ ಡೊಮೈನ್ ಆಫ್ ಡಾರ್ಕ್ನೆಸ್ಸಲ್ಲಿ ಇರೋನು ಅವ ಕಿಂಗ್ ಆಫ್ ಡಾರ್ಕ್ನೆಸ್ಸು. ಅವ ಕತ್ತಲೆಯಲ್ಲಿ ನೋಡೋ ಕ್ಷಮತೆ ಇಟ್ಕೊಡೋನು. ಅವ ಮುಂಚೆಯಿಂದ ಅಲ್ಲಿದ್ದಾನೆ. ನಾನು ಬೆಳಕಿನಲ್ಲಿರೋನು. ನಾನು ಆ ಡೊಮೈನಿಗೆ ಎಂಟರ್ ಮಾಡಿದೆ. ಎಂಟರ್ ಮಾಡಿದ ತಕ್ಷಣ ಏನಾಯಿತು, ನನಗೇನು ಕಾಣ್ತಾನೆ ಇಲ್ಲ ಎಲ್ಲಿ ಏನಿದೆ ಅಂತ. ಬೆಳಕಿನಿಂದ ನಾವು ಕತ್ತಲೆಗೆ ಹೋದರೆ ಸ್ವಲ್ಪ ಕ್ಷಣಗಳು ನಮಗೇನು ಕಾಣೋದಿಲ್ಲ. ಹೌದೋ ಅಲ್ವೋ? ಆ ಕ್ಷಣದಲ್ಲಿ ಅವ ಹೊಡೆದ ನನ್ನ ಬೆಳೆಸ್ದ, ಮುಗಿದೋಯ್ತಂತು. ನಾನು ನೋಡಿದ್ದೀನಿ 60 ವರ್ಷ 50 ವರ್ಷದ ನಂದು ಪ್ರಜ್ಞೆಯಿಂದ ಬಂದಿರೋದ ಮೇಲೆ ಎಷ್ಟು ಒಳ್ಳೊಳ್ಳೆ ಮನುಷ್ಯರು ಸತ್ತು ಹೋಗಿದ್ದಾರೆ ಇದರಲ್ಲಿ ಅಂದರೆ ಹೇಳೋಕ್ಕಾಗೋಲ್ಲ. ಅಸತ್ಯದ ಜೊತೆಗೆ ಜಗಳ ಆಡೋದ್ರಲ್ಲಿ ತುಂಬ ಸತ್ಯದಲ್ಲಿರೋ ಮನುಷ್ಯ, ತುಂಬ ಹಾನೆಸ್ಟು ಟು ದಿ ಕೋರ್ ಆಫ್ ಆರ್ಟ್. ಮಾತ್ರ ಡಾರ್ಕ್ನೆಸ್ ಡೊಮೈನಿಗೆ ಎಂಟರ್ ಮಾಡ್ದ ಹೊಡೆದು ಹಾಕಿದರು. ಅದಕ್ಕೆ ಯಾವಾಗಲೂ ನಾವು ಸತ್ಯದಲ್ಲಿರೋರು ಅಸತ್ಯನ ಕೈ ಜಗಳ ಆಡೋಕ್ಕೆ ಹೋಗಬಾರ್ದು. ಅದು ಬರಲಿ ಜಗಳ ಆಡೋಕ್ಕೆ. ಟ್ರೂತ್ ಈಸ್ ಆಲ್ವೇಸ್ ಡಿಫೆನ್ಸಿವ್, ಅದನ್ನು ತಿಳ್ಕೊಳ್ಳಿ. ಪಾಂಡವರು ಡಿಫೆನ್ಸಿವ್ ಆಗಿದ್ದರು. ಒಂದು ಒಳ್ಳೆ ಸಾಧಾರಣವಾದೊಂದು ಕ್ಷೇಪಕ ಬರುತ್ತೆ ಮಹಾಭಾರತದಲ್ಲಿ, ಅದರಿಂದ ತುಂಬ ನಾವು ಕಲ್ತ್ಕೋಬೋದು. ಏನು ಹೇಳುತ್ತೆ, ಒಂದು ಸಾರಿ ಮಹಾರಾಜ ವಿರಾಟ, ಸಾತ್ವಿಕಿ ಮತ್ತು ಶ್ರೀಕೃಷ್ಣ ಪರಮಾತ್ಮ ಬೇಟೆ ಆಡೋಕ್ಕೆ ಹೋದರು ಕಾಡಿಗೆ. ಬೇಟೆ ಆಡ್ತಾ ಆಡ್ತಾ ಸಾಯಂಕಾಲವಾಗಿ ಹೋಯಿತು, ಅಂಧಕಾರವಾಗುವ ಸಮಯ ಬಂತು. ಅಲ್ಲೇ ಕ್ಯಾಂಪ್ ಮಾಡಿದರು, ಪಡಾವು ಮಾಡಿಬಿಟ್ರು. ಕ್ಷತ್ರಿಯದಲ್ಲಿ ಒಬ್ಬರ ನಿಯಮ, 3 ಜನರೂ ಒಟ್ಟಿಗೆ ವಿಶ್ರಾಮ ಮಾಡೋ ಹಾಗಿಲ್ಲ, ಒಬ್ಬೊಬ್ಬರು ನಿಂತ್ಕೋಬೇಕು ಗಾರ್ಡ್ ಆಗಿಬಿಟ್ಟು. 3 ಪ್ರಹರ, 3 ಯಾಮ. 3 ಯಾಮದಲ್ಲಿ 3 ಜನ ಡ್ಯೂಟಿ ಆಯಿತು. ಮೊದಲನೇ ಪ್ರಹರದಲ್ಲಿ ವಿರಾಟ್ ನಿಂತ್ಕೊಂಡ್ರು ಖಡ್ಗ ತಗೊಂಡು.
ಶ್ರೀಕೃಷ್ಣ ಪರಮಾತ್ಮ ಸಾತ್ವಿಕಿ ವಿಶ್ರಾಮಕ್ಕೆ ಹೋದರು. ವಿಶ್ರಾಮ ಮಾಡ್ತಾ ಇದ್ದಾರೆ. ಇವರು ಖಡ್ಗ ಹಿಡ್ಕೊಂಡು ನಿಂತಿದ್ದಾರೆ. ಏನು ನೋಡ್ತಾರೆ ಅಂದರೆ ಒಬ್ಬ ರಾಕ್ಷಸ ಬರ್ತಾ ಇದ್ದಾನೆ ಅಂತ ನೋಡಿದರು. ಆ ರಾಕ್ಷಸನ ನೋಡಿದ ತಕ್ಷಣ ವಿರಾಟ್ ಏನು ಮಾಡಿದರು, ಓಹೋ ರಾಕ್ಷಸ ಬರ್ತಾ ಇದ್ದಾನೆ, ಇವ ಹತ್ತಿರ ಬಂದುಬಿಟ್ರೆ ನಾ ಈ ಮಿತ್ರರಿಗೆ ವಿಶ್ರಾಮಕ್ಕೆ ಬಾಧೆಯಾಗುತ್ತೆ, ಇನ್ನು ಓಡಿಸೋಣ ಅಂತ ಹೋದರು. ಖಡ್ಗ ತೊಗೊಂಡು ಓಡಿಸೋಕೆ ಶುರು ಮಾಡಿದರು. ಎಷ್ಟು ಓಡಿಸೋಕೆ ಪ್ರಯತ್ನ ಪಟ್ಟರು ಅಷ್ಟೇ ಅದು ಹತ್ತಿರ ಬರೋಕ್ಕೆ ಶುರುವಾಯಿತು. ರಾಕ್ಷಸ ಎಷ್ಟದನ್ನು ಹೊಡೆದು ಕೊಲ್ಲಬೇಕು ಅಂತ ನೋಡಿದ್ರು ಅದಷ್ಟೇ ಇನ್ನೂ ವಿರಾಟ್ ಉಗ್ರವಾಗ್ತಾ ಹೋಯಿತು. 3 ಗಂಟೆ ಹೊತ್ತು ಯುದ್ಧ ಮಾಡ್ತಾ ಮಾಡ್ತಾ ಸೋತು ಬಿದ್ದೋದ್ರು ಪಾಪ, ಪ್ರಜ್ಞೆ ತಪ್ಪಿ. 2ನೇ ಯಾಮದಲ್ಲಿ ಸಾತ್ವಿಕಿಯವರ ಡ್ಯೂಟಿ. ಆವಾಗೆಲ್ಲ ಎಬ್ಬಿಸ್ಬೇಕಾಗ್ತಾ ಇತ್ತಿಲ್ಲ, ತಾವಾಗೇ ನನಗೆ ಡ್ಯೂಟಿಲಿ ಎದ್ದು ಬಿಡ್ತಾಯಿದ್ರು. ಎದ್ದು ನಿಂತ್ಕೊಂಡು ನೋಡಿದ್ದಾರೆ, ಓಹೋ ಇದೇನಪ್ಪ ವಿರಾಟ್ ಹೀಗೆ ಬಿದ್ದಿದ್ದಾರೆ, ಈ ರಾಕ್ಷಸ ಬರ್ತಾ ಇದ್ದಾನಲ್ಲ. ಇವರು ತಮ್ಮ ಆಯುಧವನ್ನು ತಗೊಂಡ್ರು, ಓಡಿಸೋಕೆ ಶುರು ಮಾಡಿದರು. ಅದನ್ನು ಸಾಯಿಸೋಕೆ ಪ್ರಯಾಸ ಪಟ್ಟರು. ಅದು ಎಷ್ಟು ಓಡಿಸ್ತಾ ಇದ್ದಾರೋ ಇನ್ನೂ ಮೇಲಕ್ಕೆ ಬರ್ತಾ ಹೋಯಿತು. ತಿರ್ಗಾ ಅದು ಇನ್ನೂ ವಿಕರಾಲ ರೂಪವಾಗಿ ಹೋಯಿತು. ಇವರು ಪಾಪ 3 ಗಂಟೆ ಹೊತ್ತು ಯುದ್ಧ ಮಾಡಿ ಸೋತು ಬಿದ್ದುಬಿಟ್ರು. ಇನ್ನು ಕೊನೆ ಪ್ರಹರ ಶ್ರೀಕೃಷ್ಣ ಪರಮಾತ್ಮ ಕಣ್ಣು ಬಿಡ್ತಾರೆ. ಎಲ್ಲರೇ ನೋಡ್ತಾರೆ, ಇಬ್ಬರು ಮಿತ್ರರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ರಾಕ್ಷಸ ವಿಕರಾಲವಾಗಿ ಬಂದಿದ್ದಾನೆ. ನಿಂತ್ಕೊಂಡು ನಗುತ್ತಾರೆ. ಓಹೋ ನೀನಪ್ಪ, ಸರಿ ಏನು ಹೇಳು, ಏನು ನನ್ನ ಹೊಡೆಯೋಕೆ ಬಂದಿದೆಯಾ, ನಾನು ಸಾಯಿಸೋಕೆ ಬಂದಿದೆಯಾ, ಸರಿ ಸಾಯಿಸು, ಹೊಡೆಯಪ್ಪ. ಇನ್ನು ರಾಕ್ಷಸ ಹೊಡೆಯೋಕೆ ಶುರು ಮಾಡೋದು. ರಾಕ್ಷಸ ಹೊಡಿತಾ ಇದ್ದಾನೆ. ಇವರು ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಹೊಡಿತಾ ರಾಕ್ಷಸ ಅದು ಎಷ್ಟು ಬಲಹೀನವಾಗಿ ಹೋದ ಅಂದರೆ ಕೊನೆಗೆ ಪೀತಾಂಬರದಲ್ಲಿ ಕಟ್ಟಿಬಿಟ್ಟು ಕೈಯಿಂದ ಮೂಲೆಗೆ ಹಾಕಿ ಸ್ವಲ್ಪ ನೀರಿಂದ ಚಿಮಕಿಸ್ಬಿಟ್ಟು ಇಬ್ಬರನ್ನು ಎಬ್ಸಿದ್ರು. ವಿರಾಟ್ ಎಲ್ಲಪ್ಪ ರಾಕ್ಷಸ ಎಲ್ಲಿ ಹೋದ, ನಾವು ಯುದ್ಧ ಮಾಡಿ ಸೋತು ಬಿದ್ದು ಹೋಗಿತ್ತು ಎಲ್ಲೋದು ಅವ, ಅದು ನೋಡಿ ಅಲ್ಲಿದ್ದಾನೆ. ಅದು ಹೇಗೆ ಹೀಗಾಗಿ ಹೋದ, ಹಾಗಿದ್ದಾವ ಹೀಗಾಗಿ ಹೋದ, ನೀವು ಹಾಗೆ ಚಮತ್ಕಾರ ಮಾಡಿದ್ರಿ ಅಂತ ಕೇಳ್ದ. ನೋಡಿಪ್ಪ, ನೀವು ರಾಕ್ಷಸನ ಸಾಯಿಸೋಕೆ ಪ್ರಯಾಸ ಪಟ್ರಿ, ದೇವತೆಯನ್ನು ಉಳಿಸೋಕೆ ಪ್ರಯಾಸ ಪಡಲಿಲ್ಲ. ನಾವು ಅಸತ್ಯವನ್ನು ನಾಶಪಡಿಸೋಕೆ ಪ್ರಯಾಸ ಪಡ್ತೀವಿ, ಸತ್ಯವನ್ನು ಉಳಿಸೋಕೆ ಪ್ರಯಾಸ ಪಡೋಲ್ಲ. ಸತ್ಯವನ್ನು ಉಳಿಸಿದರೆ ಅಸತ್ಯ ತಾನಾಗೆ ಪರಾಜಿತವಾಗಿರುತ್ತೆ. ಇದೊಂದು ಸಿಂಬಾಲಿಕ್ ವಾರದು ಮಹಾಭಾರತದ, ಅದನ್ನು ತಿಳ್ಕೋಬೇಕು ನಾವು ಸರಿಯಾಗಿ. ಕೌರವರು ಯುದ್ಧ ಮಾಡ್ತಾ ಇದ್ದಾರೆ ಪಾಂಡವರ ಜೊತೆಗೆ, ಪಾಂಡವರು ಮಾಡ್ತಾ ಇಲ್ಲ. ಪಾಂಡವರು ಡಿಫೆನ್ಸ್ ಮಾಡ್ತಾ ಇದ್ದಾರೆ ಬರೀ. ಇವಾಗ ನಮ್ಮದೇನಾಗಿದೆ, ಎಲ್ಲ ಶ್ರೇಣಿಗಳಲ್ಲೂ ಸಮಾಜದಲ್ಲಿ ಒಂದಷ್ಟು ಜನ ಅಸತ್ಯದ್ದು ಸಮರ್ಥಕರಾಗಿದ್ದಾರೆ, ಒಂದಷ್ಟು ಜನ ಅಸತ್ಯದ್ದು ವಿರೋಧಿಗಳಾಗಿದ್ದಾರೆ. ಸತ್ಯ ಅನ್ನೋದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇಲ್ಲವೇ ಇಲ್ಲ ಎಲ್ಲೂ. ಅಸತ್ಯದ ವಿರೋಧ ಮಾಡೋರು ನಾನು ಸತ್ಯದಲ್ಲಿದ್ದೀನಿ ಅನ್ಕೋತಾ ಇದ್ದಾರೆ. ಅಸತ್ಯದ ವಿರೋಧ ಮಾಡೋದು ಸತ್ಯವಲ್ಲಪ್ಪ. ಸತ್ಯದಲ್ಲಿ ಇರೋರು ಯಾವಾಗಲೂ ವಿರೋಧ ಮಾಡೋದಿಲ್ಲ, ಅವ್ರು ಸಮರ್ಥನೆ ಮಾಡ್ತಾರೆ. ನಾವು ಲೈಟನ್ನು ಸಪೋರ್ಟ್ ಮಾಡಬೇಕು, ನಾವು ಟ್ರೂಥನ್ನು ಸಪೋರ್ಟ್ ಮಾಡಬೇಕು. ಪರಿವಾರದಲ್ಲಾಗಲಿ, ಸಮಾಜದಲ್ಲಾಗಲಿ, ರಾಷ್ಟ್ರದಲ್ಲಾಗಲಿ ನಾವು ತಪ್ಪನ್ನು ವಿರೋಧ ಮಾಡೋದು ಬೇಡ. ಏನು ಸರಿಯೋ ಅದನ್ನು ಸಪೋರ್ಟ್ ಮಾಡೋಣ. ನಾವು ಅದರದ್ದೇ ಒಂದು ಶಕ್ತಿ ಉದ್ಭವವಾಗುತ್ತೆ ಸಮಾಜದಲ್ಲಿ, ಪರಿವಾರದಲ್ಲಿ, ಎಲ್ಲ ಜಾಗದಲ್ಲೂ. ನಾವು ಅದು ಮಾಡ್ತಾ ಇಲ್ಲ. ಇವಾಗ ನಾವು ಅಸತ್ಯದ ವಿರೋಧ ಮಾಡ್ತಾಯಿದ್ದೀವಿ, ಅದೇ ದೊಡ್ಡ ಸತ್ಯ ಅನ್ಕೋತಾ ಇದ್ದೀವಿ. ಅದು ಸತ್ಯವಲ್ಲ. ಇದೊಂದು ದೊಡ್ಡ ಒಳಗಡೆದು ನಮ್ಮದು ತಪ್ಪ ಧಾರಣೆ, ತಪ್ಪ ತಿಳುವಳಿಕೆ ಅಂತ ನನಗನ್ನಿಸುತ್ತೆ. ನಿಮ್ಗನ್ಸಿದ್ರೆ ಸರಿ, ಅನ್ನಿಸ್ತಾ ಇದ್ರು ನಾನೇನು ಮಾಡೋದು. ನನಗೆ ಹೇಗೆ ಸಜ್ಜನಿಸ್ತಾ ಆಗಿದೆಯೋ ನೋಡಿದ್ದೀನೋ ನಾನು, ಅದು ತಮಗೆ ಹೇಳ್ತಾ ಇದ್ದೀನಿ. ಈ ಯುದ್ಧದ ಪ್ರತೀಕಾತ್ಮಕವಾಗಿ ಯಾವಾಗಲೂ ನಾವು ಸತ್ಯವನ್ನು ಸಮರ್ಥನೆ ಮಾಡಬೇಕು, ನ್ಯಾಯವನ್ನು ಸಮರ್ಥನೆ ಮಾಡಬೇಕು. ಅಸತ್ಯ ಅನ್ಯಾಯಕ್ಕೆ ವಿರೋಧ ಮಾಡೋದು ಬೇಡ. ಅವ್ರು ನಮಗೆ ವಿರೋಧ ಮಾಡಲಿ, ಅವ್ರು ಬಂದು ನಮ್ಮ ಕೈಲಿ ಜಗಳ ಆಡಲಿ, ಸೋತ್ಕೊಂಡು ಹೋಗ್ತಾರೆ, ಗ್ಯಾರಂಟಿ ಅದು. ಮಹಾಭಾರತ ಯುದ್ಧದಿಂದ ಏನು ಪ್ರೂವ್ ಆಯಿತು ಧ್ಯಾನವಾಗಿ ನೋಡಿ.
2 ಪ್ರೂವ್ ಆಯಿತು, 2 ಸಿದ್ಧಾಂತಗಳು ಪ್ರತಿಷ್ಠಿತವಾಯಿತು. ಮೊದಲನೇ ಸಿದ್ಧಾಂತ ಏನು ಪ್ರತಿಷ್ಠಿತವಾಯಿತು? ಸತ್ಯ ಮತ್ತು ನ್ಯಾಯ ಎಷ್ಟೇ ಬಲಹೀನವಾಗಿರಲಿ, ಎಷ್ಟೇ ವೀಕಾಗಿರಲಿ, ಅಸತ್ಯ ಮತ್ತು ಅನ್ಯಾಯ ಎಷ್ಟೇ ಬಲವತ್ತಾಗಿರಲಿ, ಸಂಘರ್ಷವಾದಾಗ ಆ ಬಲಹೀನವಾಗಿರೋ ಸತ್ಯ ನ್ಯಾಯ ವಿಜಯ ಪಡೆಯುತ್ತೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವರೆಲ್ಲ ಇದ್ದುಬಿಟ್ಟುವೆ ಅಸತ್ಯ ಅನ್ಯಾಯಕ್ಕೆ ಗೆಲುವು ತರೋಕ್ಕಾಗಲಿಲ್ಲ. ಯಾಕೆ ಸೋಲ್ಬೇಕಾಯ್ತು ಇವ್ರಿಗೆ? ಈ ದೊಡ್ಡ ದೊಡ್ಡ ಶಕ್ತಿಗಳು ಕ್ಷೀಣವಾಗಿ ಹೋಗುತ್ತೆ ಅಸತ್ಯ ಅನ್ಯಾಯದ ಪಕ್ಷದಲ್ಲಿ. ಶಿಖಂಡಿ ಅಂತ ಸಾಮಾನ್ಯವಾದ್ದು ಯೋಧ ಭೀಷ್ಮಾಚಾರ್ಯ ಶಸ್ತ್ರತ್ಯಾಗ ಮಾಡಿಸ್ಬಿಟ್ಟ. ಅಂದರೆ ಸತ್ಯ ಮತ್ತು ನ್ಯಾಯ ಮೇಲೆ ಇರೋರಿಗೆ ಯಾವಾಗಲೂ ಭಯ ಪಡಬಾರ್ದು. ಈ ಯುದ್ಧದಿಂದ ಒಂದು ಆಶ್ವಾಸನೆ ಸಿಕ್ಕಿದೆ ನಮಗೆ, ನಾವು ಸತ್ಯದಲ್ಲಿದ್ದರೆ ನಮ್ಮನ್ನು ಯಾರೂ ನಷ್ಟ ಮಾಡೋಕ್ಕೆ ಸಾಧ್ಯವಿಲ್ಲ. ನಾವು ಗೆದ್ದೇ ಗೆಲ್ತೀವಿ. ಅದರಲ್ಲೂ ಏನು, ಅಸತ್ಯ ನ್ಯಾಯ ಪ್ರಾರಂಭದಲ್ಲಿ ಗೆಲ್ಲುತ್ತೆ, ಸತ್ಯ ನ್ಯಾಯ ಕೊನೆಯಲ್ಲಿ ಗೆಲ್ಲುತ್ತೆ. ಅದಕ್ಕೆ ಸತ್ಯ ನ್ಯಾಯದಲ್ಲಿರೋರಿಗೆ ಸ್ವಲ್ಪ ಧೈರ್ಯ ಇಟ್ಕೋಬೇಕಾಗುತ್ತೆ, ಪೇಷನ್ಸ್ ಇಟ್ಕೋಬೇಕಾಗುತ್ತೆ. ಭಗವಂತ ಶ್ರೀಕೃಷ್ಣ ಅಂದರೆ ಏನು? ಧೈರ್ಯಾವತಾರ ಅಂತ ಹೇಳ್ತೀವಿ. ಧೈರ್ಯ ಗೆಡಲಿಲ್ಲ ಭಗವಂತ ಯಾವತ್ತೂ, ಎಂಥದೇ ವಿಷಮ ಪರಿಸ್ಥಿತಿಗಳಾದರೂ. ಇನ್ನೊಂದೇನು ಪ್ರೊಪೌಂಡ್ ಆಯಿತು, ಪ್ರತಿಷ್ಠಿತವಾಯಿತು ಸಿದ್ಧಾಂತ. ಮನುಷ್ಯ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದರೆ, ಸಂಕಲ್ಪ ಮಾಡಿದರೆ, ವಿಚಾರ ಮಾಡಿದರೆ ಕೆಳಗೆ ಬಿಡಿಸುವಂಥ ಯಾವ ಶಕ್ತಿಯೂ ಇಲ್ಲ ಪೂರ್ತಿ ಬ್ರಹ್ಮಾಂಡದಲ್ಲಿ. ಮನುಷ್ಯ ನಾನು ಕೆಳಗೆ ಬೀಳ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಎತ್ತೋ ಯಾವ ದೇವರು ಎಲ್ಲೂ ಇಲ್ಲ. ದುರ್ಯೋಧನ ನಾನು ಕೆಳಗೆ ಬಿದ್ದೇ ಬೀಳ್ತೀನಿ ಅಂತ ಹೇಳ್ದ. ಭಗವಂತನು ಅವನು ಎತ್ತೋಕ್ಕಾಗಲಿಲ್ಲ, ಭಗವಂತನ ಮಾತು ಅವನ ಕಿವಿ ಒಳಗೆ ಹೋಗಲಿಲ್ಲ. ಅಂದರೆ ಮನುಷ್ಯ ಹೇಗಿದ್ದಾನೆ ನಾವಾಗೇ ನಾವು ತಿಳ್ಕೊಂಡ್ರೆ ತಿಳ್ಕೊಬಹುದೇ ವಿನ್ಯ ನಮ್ಮನ್ನು ಯಾರೂ ಬಲತ್ತಾಗಿ ತಿಳಿಸೋಕ್ಕಾಗೋಲ್ಲ. ಅಷ್ಟು ಸ್ವಾತಂತ್ರ್ಯ ಇದೆ ನಮಗೆ, ನಾವು ಕೆಳಗೆ ಹೋಗೋದಕ್ಕೂ ಸ್ವತಂತ್ರರಾಗಿದ್ದೀವಿ. ಎಷ್ಟೋ ಜನ ಅದಕ್ಕೆ ಇವಾಗೇನು ದುರ್ಯೋಧನ ನೋಡಿ, ಅಮ್ಮ ನೀತಿಕಿನಾಗಿದ್ದರೆ ಪಂಚಗ್ರಾಮಗಳು ಕೊಟ್ಟು ಪೂರ್ತಿ ರಾಜ್ಯವನ್ನು ಅನುಭವಿಸ್ತಾ ಇದ್ದ, ಬಾಕಿ ಪಾಂಡವರನ್ನು ಚಿಢಾಯಿಸ್ತಾ ಇರ್ತ. ನೀತಿಗಿನಾಗಿದ್ದರೆ ಅವ ಶಠನಾಗಿದ್ದರೆ ಸತ್ಸಂಗದಿಂದ ವಿದುರರು, ಭೀಷ್ಮಾಚಾರ್ಯರು ಎಲ್ಲರೂ ಹೇಳಿದ್ರಲ್ಲ ಅನ್ಯಾಯ ಮಾಡ್ತಾ ಇದೆಯಪ್ಪ ಅಂತ. ಯಾರು ಅವನಿಗೆ ಸಪೋರ್ಟ್ ಮಾಡಿದರು? ಶಕುನಿ ಬಿಟ್ಟು ತಿಳ್ಕೊಳ್ಳಿ ನೀವು. ಮಾತ್ರ ಯಾರ್ದು ಭಗವಂತನೇ ಹೋಗಿದ್ದಾರೆ, ಕೇಳಿಸ್ಲಿಲ್ಲ ಏನು? ಅದಕ್ಕೆ ಏನು, ಅವ ಶಠನಾಗಿತ್ತಿಲ್ಲ, ಅವ ನೀತಿಗೇನಾಗಿತ್ತಿಲ್ಲ. ಅವ ಏನಾಗಿದ್ದ, ಇಬ್ಬರೂ ಆಗದೇ ಇದ್ರೆ ನಾವು ಶಠರಾದರೂ ಏನು ಪರವಾಗಿಲ್ಲ, ಒಳ್ಳೆ ಸಜ್ಜನರು ಸಿಕ್ಕಿದ್ರೆ, ಸಂತ ಮಹಾತ್ಮರು ಸಿಕ್ಕಿದ್ರೆ ನಮ್ಮ ಬುದ್ಧಿ ಶುದ್ಧವಾಗುತ್ತೆ, ನಾವು ದಾರಿಗೆ ಬಂದುಬಿಡ್ತೀವಿ. ನಾವು ನೀತಿಗಿರಾದರೆ ನಮ್ಮ ಹಿತ ನೋಡಿಕೊಂಡು ನಾವು ನಿರ್ಣಯಗಳನ್ನು ತಗೋತೀವಿ. ಹೌದಲ್ವೋ? ನಾವು ಇದು ಎರಡೂ ಆಗದೆ ಇದ್ದರೆ ಜೀವನದಲ್ಲಿ ಏನಾಗ್ತೀವಿ? ಮೂರ್ಖಸ್ಯ ನಾಸ್ತ್ಯ ಔಷಧಂ, ಭರ್ತೃಹರಿಗಳು ಹೇಳಿದರು. ನಾವು ಮೂರ್ಖರಾಗಿ ಹೋಗ್ತೀವಿ. ದುರ್ಯೋಧನ ಏನಾದ, ಮೂರ್ಖನಾಗಿ ಹೋದ. ತಂದ ಅಹಿತ ಅವನಿಗೆ ಗೊತ್ತೇ ಆಗಲಿಲ್ಲ. ಅದು ಎಲ್ಲಿಂದ ಬಂತು ಆ ಮೂರ್ಖತೆ? ತಂದೆಯಿಂದ ಬಂತು, ಧೃತರಾಷ್ಟ್ರದಿಂದ, ಅಜ್ಞಾನದಿಂದ ಬಂತು. ಅದಕ್ಕೆ ನಾವು ಮೂರ್ಖರಾಗಬಾರ್ದು, ನೀತಿಗಿನಾಗೋಣ. ಸಂಘದೋಷದಿಂದ ಖಲನಾಯಕರಾಗ್ಬೋದು, ಶಠರಾಗ್ಬೋದು. ಸಂಘದೋಷದಿಂದ ಆಗೋಗ್ತೀವಿ ಸ್ವಲ್ಪ ಸಮಯದಲ್ಲಿ. ಕೆಟ್ಟವ್ರ ಸಂಘ ಸಿಕ್ಕಿದರೆ ಕೆಟ್ಟವರಾಗಿ ಹೋಗ್ತೀವಿ, ಒಳ್ಳೆಯವ್ರ ಸಂಘ ಸಿಕ್ಕಿದರೆ ಒಳ್ಳೆಯವರಾಗಿ ಹೋಗ್ತೀವಿ. ಹೌದೋ ಅಲ್ವೋ? ಮಾತ್ರ ನಾವು ಮೂರ್ಖರಾಗಬಾರ್ದು. ಈ ಸತ್ಯದ ಶೋಧನ, ಸತ್ಯ ಬೋಧ, ಭಗವಂತ ಸತ್ಯದ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ನಮಗೆ. ಅವ್ರೇನು ಹೇಳ್ತಾರೆ?
ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಶರೀರ ನಷ್ಟವಾದರೂ ಆ ಸತ್ಯ ಆತ್ಮತತ್ವ ನಷ್ಟವಾಗೋದಿಲ್ಲ ಅಂತ ಹೇಳ್ತಾರೆ. ಈ ಸತ್ಯವನ್ನು ತಿಳ್ಕೊಳ್ಳೋದಿದೆಯಲ್ಲ, ಇದು 3 ಶ್ರೇಣಿಗಳಲ್ಲಿ ನಮ್ಗೆ ಜ್ಞಾನ ಬರ್ತಾ ಇರುತ್ತೆ. ಈ ಸತ್ಯವನ್ನು ತಿಳ್ಕೊಳ್ಳೋದನ್ನೇ ಜ್ಞಾನ ಅಂತ ನಾವು ಹೇಳೋದು. ಫಸ್ಟ್ ಲೆವೆಲ್ನಲ್ಲಿ ಹೇಗೆ ಬರುತ್ತೆ, ಅದು ಒಂದು ಇನ್ಫಾರ್ಮೇಷನ್, ಸೂಚನೆ ರೂಪವಾಗಿ ಬರುತ್ತೆ ಜ್ಞಾನ. ಯಾವುದೇ ಜ್ಞಾನ ಆಗಲಿ, ಯಾವುದೇ ಫ್ಯಾಕಲ್ಟಿ ಆಗಲಿ, ಆಲ್ ದಿ ಫ್ಯಾಕಲ್ಟೀಸ್ ಆಫ್ ಲರ್ನಿಂಗ್ ಇನ್ ಪ್ರೈಮರಿ ಸ್ಟೇಜ್, ಫಸ್ಟ್ ಸ್ಟೇಜ್, ದೇ ಆರ್ ಇನ್ಫಾರ್ಮೇಷನ್ಸ್. ಸೂಚನೆಯಾಗಿ ಬರ್ತಾ ಇರುತ್ತೆ. ಆ ಸೂಚನೆ ಏನಾಗುತ್ತೆ, ಸೆಕೆಂಡ್ ಲೆವೆಲ್ಗೆ ಹೋದಾಗ, ಮನನಕ್ಕೆ ಹೋದಾಗ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡೆವಲಪ್ ಆಗುತ್ತದೆ. ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡೆವಲಪ್ ಆದಮೇಲೆ ಏನಾಗುತ್ತೆ, ಬಹಿರಂಗವಾದ ಅದು ಅಪ್ಲೈ ಆಗುತ್ತೆ, ಅಂತರಂಗವಾಗ ಅದು ರಿಯಲೈಸೇಷನ್ ಆಗುತ್ತೆ. ಅಂತರ್ಜಗದಲ್ಲಿ ರಿಯಲೈಸೇಷನ್ ಅಂತ ಹೇಳ್ತೀವಿ, ಅನುಭವ ಅಂತ ಹೇಳ್ತೀವಿ, ಹೊರಗಡೆ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇವಾಗ ಸತ್ಯವನ್ನು ಧಾರಣೆ ಮಾಡಬೇಕು, ಸತ್ಯದ ಮೇಲೆ ನಡಿಬೇಕು, ಇದೊಂದು ಉಪದೇಶ. ಈ ಉಪದೇಶ ಫಸ್ಟ್ ಹ್ಯಾಂಡಲ್ಲಿ ಒಂದು ಇನ್ಫಾರ್ಮೇಷನ್ ಬರೀ, ಅದು ನಮ್ಗೆ ಅರ್ಥವಾಗಬೇಕು. ಸತ್ಯದಲ್ಲಿ ನಡಿಬೇಕಪ್ಪ, ಸತ್ಯದಲ್ಲಿ ನಡೆದ್ರೆ ಶಾಂತಿ ಸಿಕ್ಕೋದು, ಸತ್ಯದಲ್ಲಿ ನಡೆದ್ರೆ ನಮಗೆ ದೇವ್ರ ಹತ್ರ ಹೋಗೋಕ್ಕೆ ಸಾಧ್ಯ, ನಮ್ಮ ಜೀವನದ ಲಕ್ಷ್ಯವನ್ನು ನಾವು ಪಡೆಯೋದಕ್ಕೆ ನಾವು ಸತ್ಯ ಮಾರ್ಗವನ್ನೇ ಅವಲಂಬನೆ ಮಾಡಬೇಕು ಅನ್ನೋದು ನಮ್ಗೆ ಅರ್ಥವಾಗಬೇಕು. ಅರ್ಥವಾದಾಗ ಏನಾಗುತ್ತೆ, ಅದ್ರ ಮೇಲೆ ನಾವು ನಡೆಯೋಕ್ಕೆ ಪ್ರಯಾಸ ಪಡ್ತೀವಿ. ಇಲ್ಲದೇ ಇರೋದು ಬರೀ ಸೂಚನೆಯಾಗಿ ಇದ್ಬಿಡುತ್ತೆ. ಅರ್ಥ ಮಾಡ್ಬೇಕು. ಇವಾಗ ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನನಗೆ ತುಂಬ ಗೀತೆ ಬರುತ್ತೆ, ತುಂಬ ಭಾಗವತ ಬರುತ್ತೆ, ಆಲ್ ಇನ್ಫಾರ್ಮೇಷನ್ಸು, ಉಪನಿಷತ್ ಬರುತ್ತೆ, ಎಲ್ಲ ಲಲಿತಾಸಹಸ್ರನಾಮ ಬರುತ್ತೆ, ಎಲ್ಲ ಬರುತ್ತೆ ನನಗೆ, ಎಲ್ಲ ಇನ್ಫಾರ್ಮೇಷನ್ಸ್. ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಾ ಇಲ್ಲ. ಅದನ್ನೇ ಜ್ಞಾನ ಅನ್ಕೋತಾ ಇದ್ದೀವಿ ನಾವು. ಇನ್ಫಾರ್ಮೇಷನ್ ಕಲೆಕ್ಷನನ್ನೇ ಜ್ಞಾನ ಅನ್ಕೋತಾ ಇದ್ದೀವಿ. ಜ್ಞಾನ ಅನ್ನೋದು ನಡ್ಕೊಳ್ಳೋದು, ಬರೀ ತಿಳ್ಕೊಂಬಿಡೋದು ಜ್ಞಾನವಲ್ಲ, ನಡ್ಕೊಳ್ಳೋದು ಜ್ಞಾನ. ಯಾವಾಗಿನ ಬಗ್ಗೆ ನಡ್ಕೊಳ್ಳೋದಿಲ್ವೋ ನಾವು, ನಮ್ಗೆ ಅನುಭವ ಸಾಧ್ಯವಿಲ್ಲ. ಇವಾಗ ಸೌಂಟ್ ಇದೆ, ಅದು ಸಾರಿಗೂ ಹೋಗ್ತಾ ಇದೆ, ಪಾಯಸಕ್ಕೂ ಹೋಗ್ತಾ ಇದೆ, ಎಲ್ಲದಕ್ಕೂ ಹೋಗ್ತಾ ಇದೆ. ಸೌಂಡ್ಗೆ ಯಾವುದೂ ಅನುಭವ ಆಗೋದಿಲ್ಲ. ಪಾಯಸದ ಏನು ರುಚಿ, ಸಾರಿಂದ ಏನು ರುಚಿ, ಏನಾದ್ರು ಅನುಭವ ಆಗುತ್ತಾ, ಆಗೋಲ್ಲ. ಹಾಗೆ ನಮ್ಮ ಬುದ್ಧಿ ಇದೆಯಲ್ಲ, ಅದೊಂದು ಸೌಂಡ್ನ ಹಾಗೆ, ಅದು ಎಲ್ಲದಕ್ಕೂ ಹೋಗ್ತಾ ಇರುತ್ತೆ, ಅನುಭವ ಆಗೋದಿಲ್ಲ. ಅದಕ್ಕೆ ಅನುಭವ ಯಾವಾಗ ಆಗುತ್ತೆ, ಆ ಇನ್ಫಾರ್ಮೇಷನ್ಸ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಹೋಗಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅದೊಂದು ಅಪ್ಲಿಕೇಶನ್ಗೆ ಬರಬೇಕು, ಆವಾಗ ಅನುಭವ ಶುರುವಾಗುತ್ತೆ. ಸರಿಯಾ ನಾನು ಹೇಳ್ತಾ ಇರೋದು? ಇವಾಗ ನಾವೇನು ಮಾಡ್ಕೊಂಡಿದ್ದೀವಿ, ನಾವು ಇನ್ಫಾರ್ಮೇಷನ್ಸನ್ನೇ ಜ್ಞಾನ ಅಂದ್ಕೊಂಡ್ಬಿಟ್ಟಿದ್ದೀವಿ, ತಥ್ಯಗಳನ್ನೇ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ, ಫ್ಯಾಕ್ಟನ್ನೇ ಟ್ರುತ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಫ್ಯಾಕ್ಟ್ ಟ್ರುತ್ ಅಲ್ಲ. ಫ್ಯಾಕ್ಟ್ ಚೇಂಜ್ ಆಗ್ತಾ ಇರುತ್ತೆ ಕಾಲಕ್ರಮದಲ್ಲಿ, ಟ್ರುತ್ ಚೇಂಜ್ ಆಗೋಲ್ಲ. ಈ ಶರೀರ ಫ್ಯಾಕ್ಟು, ಭಗವಂತ ಹೇಳ್ತಾ ಇರೋದು, ಇದು ಚೇಂಜ್ ಆಗುತ್ತೆ. ಅದಕ್ಕೆ ಇದು ಅಸತ್ಯ ಅಂತ ಹೇಳಿದ್ದು. ಹುಟ್ಟಿದಾಗ ಹೇಗಿದ್ವು ಹಾಗೆ ಯೌವನದಲ್ಲಿಲ್ಲ ನಾವು, ಯೌವನದಲ್ಲಿ ಹೇಗಿದ್ವು ಹಾಗೆ ವಾರ್ಧಕ್ಯದಲ್ಲಿಲ್ಲ, ಯಾವಾಗಲೂ ಇರೋದಿಲ್ಲ ಇದು. ಅದಕ್ಕೆ ತಥ್ಯ, ಇದು ಫ್ಯಾಕ್ಟು, ಇದು ಟ್ರುತ್ ಅಲ್ಲ. ಅರ್ಜುನ ಏನು ಅಂದ್ಕೊಂಡ, ಇದೇ ಟ್ರುತ್ತು, ಇದನ್ನು ಉಳಿಸ್ಬೇಕು, ಗುರು ಆಚಾರ್ಯರು ಬಂಧು ಬಾಂಧವರು ಏನು ಉಳಿಸೋಕೆ ಪ್ರಯತ್ನ ಪಟ್ಟ, ಶರೀರವನ್ನು. ಭಗವಂತ ತೋರಿಸ್ಕೊಟ್ಬಿಟ್ರು. ಈ ಸತ್ಯದ ಪ್ರವೇಶಕ್ಕೆ ನಾವು ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಒಳ್ಳೆ ಮಾತಾಡಿ ಇವಾಗ ಹೇಳಿ, ಜೀವನದ ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಯಾವುದಕ್ಕೋಸ್ಕರ ನಾವು ಮನುಷ್ಯವಾಗಿ ಹುಟ್ಟಿದ್ದೀವೋ ಅದು ಸನಾತನ ಧರ್ಮದಲ್ಲಿ ಜನ್ಮ ಸಿಕ್ಕೋದು, ಬಹಳ ಪುಣ್ಯ ಪ್ರತಾಪದಿಂದ ಸಿಕ್ಕೋದು.
ಸಾಮಾನ್ಯವಲ್ಲ. ದೇವತೆಗಳು ಲೈನ್ನಲ್ಲಿರ್ತಾರೆ, ಯಾವಾಗ ಈ ಋಷಿ ಸಂಸ್ಕೃತಿಗಳಿಗೆ ಜನ್ಮ ಸಿಕ್ಕುತ್ತೆ ನಮಗೆ ಅಂತ ಅಲ್ಲಿ ಕ್ಯೂ ಹಾಕ್ಕೊಂಡಿರ್ತಾರೆ ಮೇಲ್ಗಡೆ. ಅದಕ್ಕೆ ಇಲ್ಲಿ ನಮಗೆ ಸಂತತಿಗಳೆಲ್ಲ ದೇವಪ್ರಸಾದದಿಂದ ಪಡೆದಿರೋ ಸಂತತಿಗಳು ಅಂತ ಒಂದು ಭಾವನೆಗಳು. ಪ್ರತಿಯೊಂದು ಮಕ್ಕಳು ನಮ್ಮ ಮನೆಗೆ ಬರೋರು ದೇವಲೋಕದಿಂದ ಬರೋರು, ಮೇಲಿಂದ ಬರೋರು, ದೇವಾಂಶ ಸಂಭೂತರು ಅಂತ ನಮ್ಮ ಅದಕ್ಕೆ ದೇವರ ಹೆಸರುಗಳಿರೋದು ನಾವು ಮಕ್ಕಳಿಗೆ. ಯಾಕೆ ದೇವರ ಹೆಸರಿಡ್ತೀವಿ? ನಮ್ಮ ಭಾವನೆ ಆಗಿದೆ. ವೇದ ವಿನಾಶಿನಂ ನಿತ್ಯಂ ಯೇನ ಅಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಂ. ನಿನ್ನ ಜ್ಞಾನಿಗಳಾಗಿ ಮಾತಾಡ್ತಾ ಇದೆಯಲ್ಲಪ್ಪ, ಯಾವನು ಈ ಆತ್ಮತತ್ವವನ್ನು, ಸತ್ಯವನ್ನು ನಾಶರಹಿತವಾಗಿ, ಜನ್ಮರಹಿತವಾಗಿ, ಅವ್ಯಯವಾಗಿ ಕಂಡುಕೊಂಡಿದ್ದಾನೋ ಅವ ಯಾರನ್ನಾರು ಸಾಯಿಸೋಕ್ಕಾಗುತ್ತಾ? ಯಾರು ಅವನು ಸಾಯಿಸೋಕ್ಕಾಗುತ್ತಾ? ಸತ್ತು ಹೋಗ್ತಾರೆ ಅಂತ ಹೇಳ್ತಾ ಇದೆಯಲ್ಲ. ವೇದ ಅವಿನಾಶಿನಂ ನಿತ್ಯಂ ಯೇನ ಅಜಂ ಅವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಂ. ಇನ್ನು ಭಗವಂತ ಹೇಗೆ ಈ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಸಂತರಣೆ ಹೇಗಾಗುತ್ತೆ ಆತ್ಮತ್ತು ಅದನ್ನು ತೋರಿಸ್ಕೊಡ್ತಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ಧೀ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. अच्छेद्योऽयमदाह्योऽयम् अक्लेद्योऽवशोष्येव च नित्यः सर्वगतस्थाणुर् अचलोऽयं सनातನಃ. ಹಾಗೆ ಮನುಷ್ಯ ವಸ್ತ್ರ ಜೀರ್ಣ ಆದಮೇಲೆ ಆ ವಸ್ತ್ರವನ್ನು ಪರಿವರ್ತನೆ ಮಾಡ್ಕೋತಾನೋ ಹಾಗೆ ಈ ಶರೀರ ಅನ್ನೋದು ಆತ್ಮದ ಮೇಲೆ ಒಂದು ವಸ್ತ್ರ. ಜೀರ್ಣವಾದ ಮೇಲೆ ಅದು ಬೇರೆ ಶರೀರನ ಧರಿಸುತ್ತೆ. ಇದರಲ್ಲಿ ಎರಡು ಸರಿಯಾಗಿ ನಾವು ನೋಡಬೇಕಾದ್ದೇನು ಅಂದರೆ, ನಾವು ಶರೀರದ ಮೇಲಿರೋ ವಸ್ತ್ರ ಪರಿವರ್ತನೆ ಮಾಡ್ಕೊಳ್ಳೋದು, ಬದಲಾಯಿಸ್ಕೊಳ್ಳೋದು, ಅದ್ರ ಹಿಂದ್ಗಡೆ ನಮ್ಮ ಟೇಸ್ಟು, ನಮ್ಮ ವಿಚಾರಗಳು ಎಲ್ಲ ಇರುತ್ತೆ. ಅದು ಜೀರ್ಣವಾದ ಮೇಲೆ ಬದಲಾಯಿಸ್ಕೋಬೇಕು ಅನ್ನೋದು ಏನಿಲ್ಲ. ಶ್ರೀಮಂತರೆಲ್ಲ ಸರಿಯಾಗಿರೋ ಬಟ್ಟೆ ಇರುವಾಗಲೇ ಇನ್ನೂ ಹೊಲಿಸ್ಕೋತಾ ಇರ್ತಾರೆ, ಹಾಕ್ಕೋತಾ ಇರ್ತಾರೆ. ಹೌದು, ಇದು ಎಷ್ಟೋ ಸೀರೆಗಳಿರುತ್ತೆ, ಹರಿದಿರೋದಿಲ್ಲ, ಇನ್ನೂ ಸೀರೆಗಳು ತಗೋತಾನೆ ಇರ್ತೀವಿ. ಇದೊಂದು ಸಾಂತಿಗೆ ಹೇಳಿರೋದು, ಒಂದು ಉದಾಹರಣೆ ಕೊಡೋಕೆ ಹೇಳಿರೋದು ಭಗವಂತ. ಈ ಶರೀರರೂಪಿ ವಸ್ತ್ರ ಇದೆಯಲ್ಲ ಆತ್ಮದ ಮೇಲೆ, ಅದರಲ್ಲಿ ಆತ್ಮ ತದ್ವತ್ ಇಚ್ಛೆ ಏನೂ ಇಲ್ಲ. ಯಾಕೆಂದರೆ ಆತ್ಮನಿಗೆ ಯಾವುದೂ ಅವಯವಗಳಿಲ್ಲ. ಆತ್ಮನಿಗೆ ಮನಸ್ಸಿಲ್ಲ, ಆತ್ಮನಿಗೆ ಬುದ್ಧಿ ಇಲ್ಲ, ಆತ್ಮ ವಿಚಾರ ಮಾಡೋದಿಲ್ಲ, ಆತ್ಮ ಅನುಭವ ಮಾಡೋದಿಲ್ಲ. ಅದು ನಿರಪೇಕ್ಷ ಊರ್ಜೆ, ನ್ಯಾಕೆಡ್ ಎನರ್ಜಿ ಅದು ಬರೀ. ಬುದ್ಧಿಗೆ ವಿಚಾರ ಮಾಡುವಂಥ ಶಕ್ತಿ, ಮನಸ್ಸಿಗೆ ಅನುಭವ ಮಾಡುವಂಥ ಶಕ್ತಿ, ಅದೆಲ್ಲ ಆತ್ಮದಿಂದ ಸಿಗ್ತಾ ಇರೋದು. ಕಣ್ಣು ನೋಡ್ತಾ ಇದೆ, ಎರಡು ಪ್ರಕಾಶ ಬೇಕು. ಒಂದು ಹೊರಗಡೆ ಪ್ರಕಾಶ ಬೇಕು ಕಣ್ಣಿಗೆ ಕಾಣಬೇಕಾದ್ರೆ. ಬರೀ ಹೊರಗಡೆ ಪ್ರಕಾಶ ಇದ್ದರೆ ಕಣ್ಣು ನೋಡೋಕ್ಕೆ ಸಾಧ್ಯವಿಲ್ಲ. ಒಳಗಡೆಯಿಂದ ಆತ್ಮಪ್ರಕಾಶನೂ ಆ ವೈರಿಂಗ್ ಆಗಿದೆಯಲ್ಲ ಪೂರ್ತಿ ಶರೀರದಲ್ಲಿ, ಆ ವೈರಿಂಗ್ ಎಲ್ಲರೂ ಶಾರ್ಟ್ ಸರ್ಕ್ಯೂಟ್ ಆಗೋದ್ರೆ ಕಣ್ಣು ಹೊರಗಡೆ ಬೆಳಕಿದೆ ನೋಡೋಕ್ಕಾಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲಪ್ಪ? ಆತ್ಮಪ್ರಕಾಶ ಕಣ್ಣು ರೂಪಿ ಇಂದ್ರಿಯಗೆ ಸರಿಯಾಗಿ ಬರ್ತಾ ಇಲ್ಲ. ಒಳಗಿನ ಪ್ರಕಾಶ ಹೊರಗಿನ ಪ್ರಕಾಶ ಎರಡೂ ಸೇರಿಕೊಂಡ್ರೆ ನಾವು ನೋಡ್ತಾ ಇದ್ದೀವಿ, ನಾವು ಕೇಳ್ತಾ ಇದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಬರೀ ಹೊರಗಡೆಯಿಂದಲೂ ಇಲ್ಲ ಆಗ್ತಾ ಇಲ್ಲ, ಬರೀ ಹೊರಗಡೆಯಿಂದಲೂ ಇಲ್ಲ ಆಗ್ತಾ ಇಲ್ಲ, ಎರಡೂ ಸೇರಿಕೊಂಡ್ರೆ ನಡೀತಾ ಇರೋದಿಲ್ಲ. ಸರಿಯಾಗಿ ಮಾತು. ಅದರ ಸಂಕಲ್ಪ ಇಲ್ಲ ಆತ್ಮದ್ದು ಶರೀರ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅದು ಹೇಗಾಗುತ್ತೆ?
ಅದು ನಾವು ಇವಾಗ ಶರೀರ ಬಿಟ್ಟರು, ನಾನು ಬಿಟ್ಟೆ ಇವತ್ತು ಶರೀರ, ನಾನು ತಕ್ಷಣ ನೆಕ್ಸ್ಟ್ ಹುಟ್ಕೊಂಡ್ಬಿಡೋದಿಲ್ಲ. ಯಾಕೆಂದರೆ ಕರ್ಮ ಅನ್ನೋದು 3 ಸ್ತರದಲ್ಲಿ ನಡೀತಾ ಇರುತ್ತೆ. ನಾವು ಬುದ್ಧಿ ಒಳಗೂ ಕರ್ಮ ಮಾಡ್ತಾ ಇರ್ತೀವಿ, ಮನಸ್ಸಿನಲ್ಲೂ ಕರ್ಮ ಮಾಡ್ತಾ ಇರ್ತೀವಿ, ಆಮೇಲೆ ಇಂದ್ರಿಯಗಳಿಂದ ಹೊರಗಡೆ ಕರ್ಮ ಮಾಡ್ತಾ ಇರ್ತೀವಿ. ಎಷ್ಟು ನಾವು ವಿಚಾರ ಮಾಡ್ತೀವೋ ಅಷ್ಟು ಮನಸ್ಸಿನಿಂದ ಪ್ರೇರಣೆಗಳಾಗೋದಿಲ್ಲ, ಎಷ್ಟು ಪ್ರೇರಣೆಗಳಾಗುತ್ತೋ ಅಷ್ಟು ಇಂದ್ರಿಯದಿಂದ ಕರ್ಮಗಳಾಗೋದಿಲ್ಲ. ಅಂದರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಒಳಗಡೆಯಲ್ಲಿ. ಇವಾಗ ನಾವು ಶರೀರ ಬಿಟ್ಟ ತಕ್ಷಣ ಏನಾಗುತ್ತೆ, ಆ ಮನಸ್ಸಿನ ಭೋಗ ಶುರುವಾಗುತ್ತೆ. ಆ ಮನಸ್ಸಿನ ಭೋಗ ಮುಗಿದ್ಮೇಲೆ ಬುದ್ಧಿಯ ಭೋಗ ಶುರುವಾಗುತ್ತೆ. ಅದೆರಡೂ ಕಂಪ್ಲೀಟ್ ಆದಮೇಲೆ ತಿರ್ಗಾ ಶರೀರ, ಈ ಶರೀರದ ಭೋಗಕ್ಕೆ ತಿರ್ಗಾ ಬರಬೇಕಾಗುತ್ತೆ. ಅದು ಹೇಗೆ ಬರಬೇಕಾಗುತ್ತೆ, ಯಾಕೆ? ಇದರಲ್ಲೇ ಭಗವಂತ 2ನೇ ಅಧ್ಯಾಯದಲ್ಲೇ ಜ್ಞಾನ ಕರ್ಮ ಎರಡನ್ನೂ ಜಾಯಿಂಟ್ ಮಾಡಿ ತೋರಿಸಿದ್ದಾರೆ ಮುಂದಕ್ಕೆ. ಇವಾಗಲೇ ಅಲ್ಲ, ಮುಂದಕ್ಕೆ ತೋರಿಸಿದ್ದಾರೆ. ಮಾತ್ರ ಇವಾಗ ಈ ಪುನರ್ಜನ್ಮವನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಮುಂದೆ ಆ ವಿಜ್ಞಾನವನ್ನು ಇಡಬೇಕು ಅಂತ ಮನಸ್ಸಾಗ್ತಾ ಇದೆ. ಇವಾಗೇನು ಈ ಪೂರ್ತಿ ಸಂಸಾರ ಹೇಗೆ ನಡೀತಾ ಇದೆ ಅಂದರೆ, ಕರ್ಮ ಮತ್ತು ಪರಿಣಾಮ, ಆ್ಯಕ್ಷನ್ ರಿಯಾಕ್ಷನ್, ಚೈನ್ ಆಫ್ ಆ್ಯಕ್ಷನ್ ರಿಯಾಕ್ಷನಲ್ಲಿ ಸುತ್ತಾ ಇದೆ. ಇದು ಪೂರ್ತಿ ಹೀಗೆ ಬಾಲ್ ಆ್ಯಂಡ್ ಸಾಕೆಟ್ನಾಗ ಹಾಕಿ ಸುತ್ತಿಸ್ಬಿಟ್ಟಿದ್ದಾನೆ ದೇವರು, ಕಂಪ್ಯೂಟರೈಸ್ಡ್ ಮಾಡಿ. ಭಗವಂತ ಎಲ್ಲೂ ಕ್ಷಣ ಕ್ಷಣ ಎಲ್ಲ ಏನೂ ಮಾಡ್ತಾ ಇಲ್ಲ, ಅದೆಲ್ಲ ಆಟೋಮೆಟಿಕ್ ನಡೀತಾ ಇದೆ. ಎಲ್ಲ ಆಟೋಮೇಟೆಡ್ ವ್ಯವಸ್ಥೆ. ಶರೀರದೊಳಗೂ ಎಲ್ಲ ಆಟೋಮೆಟಿಕ್ಕೇನೆ. ಊಟ ಮಾಡೋದು ನಮ್ಮ ಕೈನಲ್ಲಿದೆ, ಜೀರ್ಣ ಆಟೋಮೆಟಿಕ್ಕಾಗಿ ಆಗುತ್ತೆ, ಜೀರ್ಣ ಯಾರೂ ಮಾಡ್ಕೊಳ್ಳೋದಿಲ್ಲ. ಆ್ಯಕ್ಷನ್ ರಿಯಾಕ್ಷನ್ ಚೈನ್ನಲ್ಲಿ ಸುತ್ತಾ ಇದೆ ಇಲ್ಲ. ಅದ್ರಲ್ಲಿ ಏನು ವಿಶಿಷ್ಟ ಅಂದರೆ, ಡ್ಯೂರೇಷನ್ ಆಫ್ ಆ್ಯಕ್ಷನ್ನು ಆಮೇಲೆ ಡ್ಯೂರೇಷನ್ ಆಫ್ ರಿಯಾಕ್ಷನ್ನು ಎರಡರಲ್ಲೂ ಡಿಫರೆನ್ಸ್ ಇದೆ. ಯಾವಾಗಲೂ ಡ್ಯೂರೇಷನ್ ಆಫ್ ಆ್ಯಕ್ಷನ್ ಸ್ಮಾಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಡ್ಯೂರೇಷನ್ ಆಫ್ ರಿಯಾಕ್ಷನ್ ಯಾವಾಗಲೂ ಜಾಸ್ತಿ ಆಗಿರುತ್ತೆ. ಇವಾಗ ಒಂದು ದೇವಸ್ಥಾನಕ್ಕೆ ಹೋದು, ಅಲ್ಲಿ ಗಂಟೆನ ಬಾರಿಸಿದ್ವು ನಾವು. ಆ ಗಂಟೆ ಹೊಡೆಯೋದಕ್ಕೆ ನಮಗೊಂದು 10 ಸೆಕೆಂಡ್ ಹಿಡಿತು. ಮಾತ್ರ ಹೊಡೆದಿದ್ದಕ್ಕೆ ಆ ರಿಯಾಕ್ಷನ್ ಬಂತಲ್ಲ, ಸೌಂಡು, ಅದು ಅನೇಕ ಕ್ಷಣದವರೆಗೆ ನಡೀತಾ ಇತ್ತು. ಹಾಗೆ ಜೀವನದಲ್ಲೂ ನಾವು ಕರ್ಮಗಳು ಮಾಡ್ತೀವಲ್ಲ, ಆ ಕರ್ಮಗಳದ್ದು ಪರಿಣಾಮಗಳಿದೆಯಲ್ಲ, ಅದು ಅನೇಕ ಕ್ಷಣ ನಡೀತಾ ಇರುತ್ತೆ. ಒಳ್ಳೆ ಕರ್ಮ ಸ್ವಲ್ಪ ಹೊತ್ತು ಮಾಡಿದ್ದು, ಮಾತ್ರ ಒಳ್ಳೆ ಕರ್ಮದ ಒಳ್ಳೆ ಪರಿಣಾಮ ಬಹಳ ಹೊತ್ತವರೆಗೆ ನಾವು ಅನುಭವಿಸ್ತೀವಿ. ಹಾಗೆ ನಾವು ಕೆಟ್ಟ ಕೆಲಸನೂ ಸ್ವಲ್ಪ ಕ್ಷಣ ಮಾಡಿದ್ದು, ಮಾತ್ರ ಅದರ ಪರಿಣಾಮ ಬಹಳ ಸಮಯ ಅನುಭವಿಸ್ಬೇಕಾಗುತ್ತೆ. ಕಳ್ತನ ಮಾಡಿದ್ದು ಸ್ವಲ್ಪ ಸಮಯ ಹಿಡಿದು ಕಳ್ತನ ಮಾಡೋಕ್ಕೆ, ಮತ್ತು ಹಿಡಿಸ್ಕೊಂಡು ಜೈಲಿಗೆ ಹೋದರೆ 1-2 ವರ್ಷ ಇರಬೇಕಾಯ್ತು. 10 ನಿಮಿಷದಲ್ಲಿ ಮಾಡಿರೋ ತಪ್ಪು ಕೆಲಸ 1 ವರ್ಷ 2 ವರ್ಷ ಅನುಭವಿಸ್ಬೇಕಾಯ್ತು. ನೋಡಿದ್ರು ಇಲ್ಲೋ? ಹಾಗೆ ಏನಾಗುತ್ತೆ ಜೀವನದಲ್ಲಿ ಅಂದರೆ, ನಾವು 60 ವರ್ಷ 70 ವರ್ಷ 80 ವರ್ಷ ಬದುಕಿದ್ವು. ಅದ್ರಲ್ಲಿ ನಾವು ಎಷ್ಟು ಕರ್ಮಗಳು ಮಾಡಿಬಿಟ್ಟು ಅಂದರೆ, ಅದಿನ್ನು 500 ವರ್ಷ ಅದರದ್ದು ಪರಿಣಾಮ ಬರಬೇಕು. ಈ ಶರೀರ ಅಷ್ಟು ದಿವಸ ಇರೋಕ್ಕಿಲ್ಲ, ಅದರಲ್ಲಿ ಲಾಂಗಿವಿಟಿ, ಅದರ ಆಯುಷ್ ನಿರ್ಧಾರವಾಗಿದೆ. ಆ ಅಕ್ಯುಮುಲೇಟೆಡ್ ರಿಯಾಕ್ಷನ್ಸನ್ನು ಅನುಭವ ಮಾಡೋಕ್ಕೋಸ್ಕರ ತಿರ್ಗಾ ಹುಟ್ಟಬೇಕಾಗುತ್ತೆ. ಇಲ್ಲಿ ಭಗವಂತ ಏನು ಹೇಳ್ತಾರೆ, ಆತ್ಮ ತಿರ್ಗಾ ಶರೀರನ ಧರಿಸುತ್ತೆ ಅಂತ ಹೇಳ್ತಾರೆ. ಹೇಗೆ ಧರಿಸುತ್ತದು, ಎಲ್ಲಿ ಧರಿಸುತ್ತದು, ಯಾಕೆ ಧರಿಸುತ್ತೆ, ಎಲ್ಲ ಧರಿಸುತ್ತೆ ಅನ್ನೋದಕ್ಕೆ ನಿಮಗೆ ಹೇಳಿದ್ದೀನಿ ನಾನು. ಅನಾತ್ಮ ನಿರೂಪಣೆ ಒಳಗೆ ನಾವು ಕೊನೆಯೊಳಗೆ ಲಾಸ್ಟ್ ಫ್ರೇಮ್ ನನ್ನ ಚಿದಾಕಾಶನಲ್ಲಿ ಯಾರನ್ನು ಜ್ಞಾಪಿಸ್ಕೊಂಡಿರ್ತೀವೋ ಅಲ್ಲೇ ನಾವು ತಿರ್ಗಾ ಹುಟ್ಟೋದು. ನಮ್ಮ ಪರಿವಾರದ್ದೇ ಯಾರು ನಾವು ಜ್ಞಾಪಿಸ್ಕೊಂಡಿರ್ತೀವಿ, ಮೊಮ್ಮಕ್ಕಳನ್ನೋ ಯಾರನ್ನೋ, ಅಲ್ಲೇ ನಾವು ತಿರ್ಗಾ ಹುಟ್ಕೋತೀವಿ. ಯಾಕೆ ಹುಡ್ತೀವಿ? ಆ ಅಕ್ಯುಮುಲೇಟೆಡ್ ಪ್ರಾರಬ್ಧದ ಕರ್ಮ ಅನ್ನೋದು 3 ಟೈಪಿಂದ ಆಯಿತು. ಕ್ರಿಯಮಾಣ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತ. ಈ ಶರೀರ ಸಿಕ್ಕಿರೋದು ಹೇಗೆ ನಮಗೆ, ಆ ಅಕ್ಯುಮುಲೇಟೆಡ್ ಕರ್ಮಗಳು ಹಿಂದಿಂದ ಬಂದಿದೆಯಲ್ಲ, ಆದ್ದರಿಂದ ನಮಗೆ ಈ ಶರೀರ ಸಿಕ್ಕಿರೋದು. ಇವಾಗ ನಾವು ಮಾಡ್ತಾ ಇದ್ದೀವಲ್ಲ, ಅದು ಕ್ರಿಯಮಾಣ ಕರ್ಮ ಅಂತ ಆಯಿತು. ಆಮೇಲೆ ಮಾಡೋದ್ಮೇಲೆ ಅದು ಭೋಗಿಸ್ದೇನೆ ಎಷ್ಟೋ ಉಳ್ಕೊಂಡು ಹೋಯ್ತಲ್ಲ,
ಸಂಚಿತವಾಯ್ತಲ್ಲ, ಅದು ಸಂಚಿತ ಕರ್ಮ ಅಂತ ಅದೇ ಪ್ರಾರಂಭವಾಗುತ್ತೆ ಮುಂದಿನ ಜನ್ಮಕ್ಕೆ. ಆ ಅಕ್ಯುಮುಲೇಟೆಡ್ ಕರ್ಮ ರಿಯಾಕ್ಷನ್ಸನ್ನು ಅನುಭವ ಮಾಡೋಕ್ಕೆ ತಿರ್ಗಾ ಜನ್ಮ ತಗೋಬೇಕಾಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ, ಮುಂಚೆನೂ ಹೇಳಿದ್ದಾರೆ ಈ ಮಾತನ್ನು, ಈ ಶರೀರ ಅನ್ನೋದು ಸಾರಿ ಸಿಕ್ಕುವಂಥದ್ದೇನೆ. ಬಹುನಾಮ್ ಜನ್ಮನಾಮಂತೆ ಭಗವಾನ್ ಹೇಳ್ತಾರೆ. ಯಾವ ಜ್ಞಾನದ ಚರ್ಚೆ ನಾವು ಇವಾಗ ಮಾಡ್ತಾ ಇದ್ದೀವೋ ಇದು ಒಂದು ಜನ್ಮದಲ್ಲಿ ನಮಗೆ ಸಿಕ್ಕೋದಂಥದ್ದಲ್ಲ. ಭಗವದ್ಗೀತೆಯಲ್ಲಿ 5000 ವರ್ಷ ಹಿಂದೆ ಭಗವಂತ ಹೇಳಿದ್ದಾರೆ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಎಷ್ಟೋ ಜನ್ಮಗಳು ಕಳ್ಕೊಂಡ್ಮೇಲೆ ಆ ಜ್ಞಾನ ಅನ್ನೋದು ನಿಜವಾದ ಬರೋದು ಮನುಷ್ಯನಿಗೆ. ಅದೇ ತುಂಬ ತಕ್ಷಣ ತಿಳ್ಕೊಂಬಿಟ್ಟು ಬಂದುಬಿಡುತ್ತೆ ಅಂತ ಆಗೋದಿಲ್ಲ. ಅಂದರೆ ಅದ್ರ ಹತ್ರ ಹೋಗಬೇಕಾದ್ರೆ ಅದನ್ನು ನಾವು ಬೇರೆ ಮೈಥಲಾಜಿಕಲ್ ವೇನಲ್ಲಿ ಹೇಳಬೇಕಾದ್ರೆ ಹೇಳ್ತೀವಲ್ಲ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಮೋಕ್ಷದ ಅನೇಕ ತರಗತಿಗಳು. ಮುಂಚೆ ಸಾಲೋಕ್ಯಕ್ಕೆ ಹೋಗಬೇಕಾಗುತ್ತೆ, ಆಧ್ಯಾತ್ಮದ ಡೊಮೈನ್ಗೆ, ಆ ಮೆಟಾಫಿಸಿಕಲ್ ಲೇಯರ್ಗೆ ಮುಂಚೆ ಪ್ರವೇಶ ಆಗುತ್ತೆ. ಆಮೇಲೆ ಅದ್ರ ಮೇಲೆ ಹೋಗ್ತೀವಿ. ಅದ್ರ ಮುಂಚೆ ಎಷ್ಟೋ ಜನ್ಮಗಳಾಗುತ್ತೆ. ಓಂ. ಈ ಆತ್ಮತತ್ವ ಅನ್ನೋದು ಯಾವ ಶಸ್ತ್ರದಿಂದಲೂ ನಾಶಪಡಿಸೋಕ್ಕೆ ಸಾಧ್ಯವಿಲ್ಲ. ಯಾವ ನೀರಿನಲ್ಲೂ ಅದನ್ನು ಒದ್ದೆ ಮಾಡೋಕ್ಕಾಗೋಲ್ಲ, ಯಾವ ಗಾಳಿಂದು ಒಣಗಿಸೋಕ್ಕಾಗೋಲ್ಲ, ಯಾವ ಅಗ್ನಿಯಲ್ಲೂ ಸುಡೋಕ್ಕಾಗೋಲ್ಲ ಅಂತ ಹೇಳ್ತಾರೆ. ಪಂಚಮಹಾಭೂತಗಳಲ್ಲಿ 4: ಪೃಥ್ವಿ, ಜಲ, ವಾಯು, ಅಗ್ನಿ. ಈ 4 ಪ್ರಭಾವ ಆತ್ಮತತ್ವದ ಮೇಲೆ, ಸತ್ಯದ ಮೇಲೆ ಇಲ್ಲ ಅಂತ ಹೇಳ್ತಾರೆ. ಸತ್ಯ ಅನ್ನೋದು ಯಾವ ಅಗ್ನಿಲೂ ಸುಡೋಕ್ಕಾಗೋಲ್ಲ, ಆತ್ಮವನ್ನು ಸುಡೋಕ್ಕಾಗೋಲ್ಲ. ಅದನ್ನು ಯಾವ ಶಸ್ತ್ರದಲ್ಲೂ ನಷ್ಟಪಡಿಸೋಕ್ಕೆ ಸಾಧ್ಯವಿಲ್ಲ. ಯಾವ ನೀರಿನಲ್ಲೂ ಅದನ್ನು ಮುಳುಗಿಸೋಕ್ಕಾಗೋಲ್ಲ, ಯಾವ ಗಾಳಿಲೂ ಒಣಗಿಸೋಕ್ಕಾಗೋಲ್ಲ. ಇದರ ತತ್ವ ಏನು ಬಂತು ಇದರಿಂದ? ಎಷ್ಟು ಸಾಕಾರವಾದ ವಸ್ತುಗಳಿದೆಯೋ ಅದು ಎಲ್ಲವೂ ಸುಡೋಕ್ಕೆ ಸಾಧ್ಯ, ಅದು ಎಲ್ಲವೂ ಶಸ್ತ್ರದಿಂದ ನಷ್ಟಪಡಿಸೋಕ್ಕೆ ಸಾಧ್ಯ, ಮುಳುಗಿಸೋಕ್ಕೆ ಸಾಧ್ಯ, ಒಣಗಿಸೋಕ್ಕೆ ಸಾಧ್ಯ. ಅದರಿಂದ ಏನು ನಿಷ್ಕರ್ಷ ಬಂತು ಆಚೆಗೆ? ಆ ಆತ್ಮ ಅನ್ನೋದು ನಿರಾಕಾರ. ನಿರಾಕಾರವನ್ನೇ ಸುಡೋಕ್ಕಾಗದೇ ಇರೋದು, ನಿರಾಕಾರವನ್ನೇ ಒದ್ದೆ ಮಾಡೋಕ್ಕಾಗೋಲ್ಲ, ನಿರಾಕಾರನ ಯಾವುದೂ ಶಸ್ತ್ರದಿಂದ ನಾಶ ಮಾಡೋಕ್ಕಾಗೋಲ್ಲ. ಹೌದವ್ರು ಒಂದು ನಿಷ್ಕರ್ಷ ಇದೆ ತಾನೇ ಅದರಿಂದ ಬರೋದು. ಆತ್ಮತತ್ವ ಅನ್ನೋದು ರೂಪರಹಿತ, ಅದಕ್ಕೆ ರೂಪ ಇಲ್ಲ, ಅರೂಪ. ರೂಪ ಆದ ತಕ್ಷಣ ಫಾರ್ಮ್ ಆಗಬೇಕು, ಫಾರ್ಮ್ ಆದರೆ ಡಿಸ್ಟ್ರಾಯ್ ಆಗುತ್ತೆ. ಹೌದೋ ಅಲ್ವೋ? ಬಿಯಾಂಡ್ ಡಿಸ್ಟ್ರಕ್ಷನ್, ಅದು ನಾಶ ಪಡೋದ್ರಿಂದ ಮೇಲಕ್ಕಿದೆ, ಅದು ನಾಶ ಮಾಡೋಕ್ಕಾಗೋಲ್ಲ. ಅಚ್ಛೇದ್ಯೋ ಅಯಮದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯೇವಚ. ಹೀಗೆ ಸುಡದೇ ಇರುವಂಥದ್ದು, ಮುಳುಗಿಸೇ ಇರುವಂಥದ್ದು, ಒಣಗಿಸೇ ಇರುವಂಥದ್ದು, ಯಾವ ಶಸ್ತ್ರದಿಂದ ನಾಶ ಮಾಡದೇ ಇರುವಂಥ ಈ ಸತ್ಯವಿದೆಯಲ್ಲ, ಅಚ್ಛೇದ್ಯೋ ಅಯಮದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯೇವಚ ನಿತ್ಯ. ನಿತ್ಯ ಅಂದರೆ ಏನು? 3 ಕಾಲದಲ್ಲೂ ಸಂಭಾಗಿ ಸ್ಥಿತವಾಗಿರೋದನ್ನು ನಿತ್ಯ ಅಂತ ಹೇಳ್ತೀವಿ. ಹೇಗೆ ನಾವು ಹುಟ್ಟಿದಾಗ ಒಂದು ಶಿಶುರೂಪದಲ್ಲಿ ಹಾಗಿತ್ತು ಆತ್ಮ, ಹಾಗೆ ವಾರ್ಧಕ್ಯದಲ್ಲಿ ಹಾಗೇ ಇರುತ್ತೆ. ಅದರಲ್ಲಿ ಯಾವ ತರಹ ಪರಿವರ್ತನೆಯೂ ಆಗಿರೋದಿಲ್ಲ. ಈ ಬಾಲ್ಯಾವಸ್ಥೆ, ಯೌವನ, ವಾರ್ಧಕ್ಯ ಇದೆಲ್ಲ ಶರೀರದ ಅವಸ್ಥೆಗಳೇ ವಿನಃ ಆತ್ಮನಿಗೆ ಇದು ಯಾವ ಅವಸ್ಥೆಗಳೂ ಇಲ್ಲ. ಅದು ನಿತ್ಯವಾಗಿರುತ್ತೆ, ಹಾಗೆ ಒಂದೇ ಸಮವಾಗಿರುತ್ತೆ. ಸರ್ವಗತಃ, ಇಲ್ಲಿದೆ ಅಲ್ಲಿಲ್ಲ, ಅಲ್ಲಿದೆ ಅಲ್ಲಿಲ್ಲ, ಹೀಗೆ ಸರ್ವಗತಃ, ಎಲ್ಲ ಜಾಗದಲ್ಲೂ ವ್ಯಾಪ್ತವಾಗಿದೆ. ಸಾಣು, ಸ್ಥಿರವಾಗಿದೆ, ಅಚಲವಾಗಿದೆ. ಶರೀರ ನಡೀತಾ ಇರೋದು, ಆತ್ಮ ನಡೀತಾ ಇಲ್ಲ. ಎಲ್ಲೂ ಯಾವ ಮೂಮೆಂಟ್ ಇದೆಯೋ ಅದೆಲ್ಲ ಶರೀರಗಳದ್ದು ಮೂಮೆಂಟು, ಸೋಲಿಗೆ ಮೂಮೆಂಟ್ ಇಲ್ಲ. ಭಗವಂತ ಹೇಳ್ತಾ ಇರೋದು ಶರೀರದಲ್ಲಿ ಇರೋದ್ರಿಂದ ಅದು ಮೂಮೆಂಟ್ ಕಾಣ್ತಾ ಇದೆ.
ಸ್ವಯಂ ಸೋಲ್ ನಡೀತಾ ಇಲ್ಲ, ಎಲ್ಲೂ ಶರೀರ ನಡೀತಾ ಇರೋದು. ನಡೆಯೋದಕ್ಕೆ ಊರ್ಜೆ ಆತ್ಮತತ್ವದಿಂದ ಸಿಗ್ತಾ ಇರಬಹುದು. ಸನಾತನ, ಕಂಟಿನ್ಯೂಸ್ಲಿ ಎಕ್ಸಿಸ್ಟಿಂಗ್ ವಿತೌಟ್ ಬ್ರೇಕ್. ಈ ಆತ್ಮತತ್ವ ಅನ್ನೋದು ಕಂಟಿನ್ಯೂಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಏನಾಯ್ತಪ್ಪ, ಇವಾಗ ಶರೀರ ಇದೆ, ಶರೀರ ಇರೋದಿಲ್ಲ, ಆಮೇಲೆ ಆವಾಗ ಅವ್ಯಕ್ತೋಯಂ ಅಚಿಂತ್ಯೋಯಂ ವಿಕಾರ್ಯೋಯಂ ಉಚ್ಯತೆ. ಇದು 3 ಸ್ತರದಿಂದ ಮೇಲಿದೆ ಅಂತ ಆಯಿತು. ಅವ್ಯಕ್ತ ಅಂದರೆ ಏನು? ಇಂದ್ರಿಯರಹಿತವಾದ್ದು ಅಂತ. ಏನು ವ್ಯಕ್ತವಾಗಿದೆ ಅನ್ನೋದು ಕೈ, ಕಾಲು ಇದೆಲ್ಲ ಅವ್ಯಕ್ತವಾಗಿರೋದು. ಆತ್ಮತತ್ವ ಅವ್ಯಕ್ತವಾಗಿದೆ ಅಂತ ಹೇಳ್ತಾರೆ. ಅಚಿಂತ್ಯೋಯಂ, ಇದು ಬುದ್ಧಿಯಿಂದ ಮೇಲಿರೋದು. ಚಿಂತನೆಯಿಂದ ಅದನ್ನು ಹಿಡ್ಕೊಳ್ಳೋಕ್ಕಾಗೋಲ್ಲ, ಊಹೆ ಮಾಡಬಹುದು. ಬಿಯಾಂಡ್ ಇಂಟೆಲೆಕ್ಟ್, ಬಿಯಾಂಡ್ ರೀಸನಿಂಗ್. ಅವಿಕಾರ್ಯೋ, ವಿಕಾರ ಎಲ್ಲಿದೆ? ಮನಸ್ಸಿನಲ್ಲಿದೆ, ಬಿಯಾಂಡ್ ಮನಸ್ಸು. ಇವಾಗ ಇಂಗ್ಲೀಷ್ನಲ್ಲಿ ಮೈಂಡ್ ಅಂತ ಹೇಳಿಬಿಟ್ರೆ ಅದರಲ್ಲಿ ರೀಸನಿಂಗು ಆಮೇಲೆ ಫೀಲಿಂಗ್ಸು ಎರಡೂ ಸೇರ್ಕೊಂಡು ಬಿಡುತ್ತೆ. ನಮ್ಮಲ್ಲಿ ಮನಸ್ಸೇ ಬೇರೆ ಇದೆ ಗೀತೆಯೊಳಗೆ, ಬುದ್ಧಿಯೇ ಬೇರೆ ಆರ್ಗನ್ನು ಶರೀರದೊಳಗೆ. ಬುದ್ಧಿ ಅಂದರೆ ಎಲ್ಲಿ ರೀಸನಿಂಗ್ ಆಗುತ್ತೋ ಅದು ಬುದ್ಧಿ, ಮನಸ್ಸು ಅಂದರೆ ಎಲ್ಲಿ ಅನುಭವಗಳಾಗುತ್ತೋ ಅದು ಮನಸ್ಸು. ಮನಸ್ಸಿನಲ್ಲೇ ವಿಕಾರಗಳಿರೋದು. ಅಂದರೆ ಈ ಆತ್ಮತತ್ವ ಮನಸ್ಸರಹಿತವಾಗಿರೋದು, ವಿಕಾರರಹಿತವಾಗಿರೋದು, ಬಿಯಾಂಡ್ ರೀಸನಿಂಗ್. ಯಾವ ತರಹ ಆರ್ಗನ್ ಇಲ್ಲದೆ ಇರೋರು, ಇಂದ್ರಿಯ ಇಲ್ಲದೆ ಇರೋದು, ಇದಕ್ಕೆ ಇಂದ್ರಿಯಗಳಿಲ್ಲ. ಹೀಗೆಲ್ಲ ತಿಳ್ಕೊಂಡು ನೀನು ಶೋಕ ಮಾಡೋದು ಉಚಿತವಲ್ಲಪ್ಪ. ನೋಡಿ, ಇವಾಗ ರೀಸನಿಂಗ್ ನಾವೇನು ಮಾಡಿದ್ದೇವೆ, ಈ ಎಲ್ಲ ಇಂಥ ಗೈಡಿಂಗ್ ಫೋರ್ಸ್ ಶರೀರದೊಳಗೇನಿದೆ, ಥಾಟ್ಸ್, ಪವರ್ ಆಫ್ ಎಷ್ಟು ವಿಜ್ಞಾನಗಳು ರಿಸರ್ಚ್ ಆಗಿದೆಯೋ, ರೀಸನಿಂಗ್ ಈಸ್ ಸೈನ್ಸ್ ಅಂತ ಹೇಳೋದು. ಈ ತರ್ಕ ಮಾಡೋದೇ ಸೈನ್ಸು, ಆ್ಯಕ್ಚುಲಿ ಲಾಜಿಕ್ಕೇನೆ. ಆ ತರ್ಕ ಮಾಡ್ತಾನೆ ಎಲ್ಲ ಅನುಸಂಧಾನಗಳಾಗಿರೋದು. ಹುಡುಕಿರೋದೆಲ್ಲವೂ ರೀಸನಿಂಗ್ ಬೇಸೇನೆ ಎಲ್ಲವೂ. ಆವಾಗ ರೀಸನಿಂಗ್ ಯಾಕೆ ಸಿಕ್ಕಿರೋದು ಮನುಷ್ಯನಿಗೆ? ಈ ಪವರ್ ಆಫ್ ರೀಸನಿಂಗು ಅದು ನೇಚರಿಂದ ಅಂದ್ಕೊಳ್ಳಿ, ಭಗವಂತ ಅಂದ್ಕೊಳ್ಳಿ. ಆಸ್ತಿಕರಾದರೆ ಭಗವಂತನಿಂದ ಅಂತ ಅಂದ್ಕೋತೀವಿ ನಾವು. ಆಸ್ತಿಕರಲ್ಲ, ನಾಸ್ತಿಕರು ಅಂದ್ಕೊಳ್ಳಿ, ಆವಾಗ ನೇಚರಿಂದ ಬಂದಿದೆ ಅಂತ ಅಂದ್ಕೋತೀವಿ. ಇದು ಎರಡೇ ಅದಕ್ಕೆ ತಿಳ್ಕೊಳ್ಳೋಕೆ ಬೇಕಾಗಿರೋದು. ನಾವು ಹೇಗಾದ್ರೂ ತಿಳ್ಕೊಳ್ಳೋಣ. ನೇಚರಿಂದ ಸಿಕ್ತು ಅಂತೂ ತಿಳ್ಕೊಬೋದು, ಭಗವಂತನಿಂದ ಬಂತು ಅಂತೂ ತಿಳ್ಕೊಬೋದು. ಇದು ಯಾಕೆ ಸಿಕ್ಕಿದೆ ಮನುಷ್ಯನಿಗೆ? ವ್ಯಾವಹಾರಿಕ ಜಗತ್ತಲ್ಲಿ, ಸಂಸಾರದಲ್ಲಿ ನಾವು ಎಷ್ಟು ತರಹ ಯೋಗ್ಯತೆಗಳು ಪಡಿತೀವೋ, ಯಾವುದೇ ಕೆಲಸ ಮಾಡೋದಕ್ಕೆ, ಯಾವುದೇ ಫ್ಯಾಕಲ್ಟಿ ಆಫ್ ಲರ್ನಿಂಗಿಗೆ ಹೋಗ್ತೀವೋ, ಅದೆಲ್ಲ ಒಂದು ಪ್ರೊಡಕ್ಟಿವ್ ಭೂಮಿಕೆಯನ್ನು, ಒಂದು ಉತ್ಪಾದಕ ಭೂಮಿಕೆಯನ್ನು ನಿರ್ವಹಿಸೋದಕ್ಕೆ ಸಂಸಾರದಲ್ಲಿ ನಮಗೆ ಬುದ್ಧಿ ಬೇಕು, ಜ್ಞಾನ ಬೇಕಾಗಿದೆ. ಯಾವುದಾದ್ರು ಕೆಲಸ ಮಾಡಬೇಕಾದ್ರೆ ಅದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಎಲ್ಲಿಂದ ಸಿಕ್ಕುತ್ತೆ? ಬುದ್ಧಿಯಿಂದಲೇ ಸಿಕ್ಕೋದದು. ನಾವು ಯಾವುದೇ ಪ್ರೊಫೆಷನನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ, ಒಂದು ಅದರದ್ದು ಬುದ್ಧಿದು ಒಂದು ಪಕ್ಷವಾಯಿತು. ಇನ್ನೊಂದು ರೀಸನಿಂಗಿಂದ ಉಪಯೋಗ ಏನಿದೆ ಜೀವನದಲ್ಲಿ? ಏನು ಸರಿ, ಏನು ಉಚಿತ, ಇದನ್ನು ಡಿಸೈಡ್ ಮಾಡೋಕ್ಕೆ ರೀಸನಿಂಗ್ ಉಪಯೋಗ ಮಾಡ್ತೀವಿ ನಾವು. ಹೌದೋ ಅಲ್ವೋ? ಜೀವನದಲ್ಲಿ ನಾನಾ ಪಕ್ಷಗಳಿದೆ, ಮದುವೆಗಳಿದೆ, ಮುಂಜಿಗಳಿದೆ, ಮನೆ ಕಟ್ಟಬೇಕಾಗಿದೆ, ಮಕ್ಕಳ ಎಜುಕೇಷನ್ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ವಿಚಾರ ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ, ರೀಸನಿಂಗ್ ಮಾಡಬೇಕಾಗುತ್ತೆ. ಅದು ರೀಸನಿಂಗ್ ಯಾಕೆ ಸಿಕ್ಕಿರೋದು? ಏನು ಸರಿ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸಿಕ್ಕಿರೋದು. ನಾವಿವಾಗ ಏನು ಮಾಡಿಬಿಡ್ತಾ ಇದ್ದೀವಿ?
ನಾವು ಯೋಚನೆ ಮಾಡೋದೇ ಸರಿ ಅಂದ್ಕೊಂಡ್ಬಿಡ್ತಾ ಇದ್ದೀವಿ. ನಾವು ಯೋಚನೆ ಮಾಡೋದು ಸರಿಯಲ್ಲ. ಏನು ಸರಿಯೋ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆ ಸರಿ ಅನ್ನೋದು ಬೇರೆ, ಯೋಚನೆ ಅನ್ನೋದು ಬೇರೆ, ಎರಡೂ ಬೇರೆ ಬೇರೆ. ಸರಿ ಅನ್ನೋದು ಕೊನೆಗೆ ಬರುವಂಥ ನಿಷ್ಕರ್ಷ, ಯೋಚನೆ ಅನ್ನೋದು ಅದಕ್ಕೆ ಆ ನಿಷ್ಕರ್ಷಕ್ಕೆ ಹೋಗೋಕ್ಕೆ ಒಂದು ದಾರಿ. ಇವಾಗ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ದಾರಿನೇ ಹಿಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಯೋಚನೆಗಳನ್ನೇ ನಾವು ಹಿಡ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಯೋಚನೆ, ನನ್ನ ರೀಸನಿಂಗು, ನಾನು ಹೇಳೋದು ಸರಿ. ಅದು ಯುವಕರಿಗೆ ಇವಾಗ ಅದು ತುಂಬ ದೊಡ್ಡ ಪ್ರಾಬ್ಲಮ್. ಇವಾಗ ಎಲ್ಲ ಸಂಬಂಧಗಳು ಬಿರುಕು ಬರ್ತಾ ಇರೋದು ಇದರಿಂದ. ಜೀವನವೇ ನಷ್ಟವಾಗ್ತಾ ಇದೆ ಇದರಿಂದ. ಏನು, ನಾನು ಮಾಡೋದೇ ಸರಿ, ನಾನು ಹೇಳೋದೇ ಸರಿ, ನನ್ನ ಯೋಚನೆ ಸರಿ. ಯಾಕೆಂದರೆ ಎಲ್ಲ ಥಾಟ್ಸ್ನಿಂದ ಬರ್ತಾಯಿದೆ ಹೊರಗಡೆಯಿಂದ. ಇವಾಗ ಮೆಟ್ಲಿದೆ, ಮೆಟ್ಲಿಯಾಗಿದೆಪ್ಪ ಮಹಡಿ ಮೇಲೆ ಹೋಗೋಕ್ಕೆ. ಮಹಡಿ ಏನು ಸರಿ ತಿಳ್ಕೊಳ್ಳೋಕ್ಕೆ. ಮೆಟ್ಲೇನು ಯೋಚನೆ ಮಾಡೋದು, ಪರಸ್ಪರ ಸಂವಾದ ಮಾಡೋದು, ಕಮ್ಯುನಿಕೇಷನ್ ಮಾಡೋದು. ಯಾಕೆ ಮಾಡೋದು? ಏನು ಸರಿ ಅಂತ ತಿಳ್ಕೊಳ್ಳೋಕ್ಕೆ. ಇವಾಗ ಏನು ಸರಿ ತಿಳ್ಕೋಬೇಕು ಅನ್ನೋದೇ ಮರ್ತೋದು ನಾವು ಎಲ್ಲರೂ ಪರಿವಾರದಲ್ಲಿ. ನಾವು ಹೇಳೋದೇ ಸರಿ ಅನ್ಕೋತಾ ಇದ್ದೀವಿ. ಅದರಲ್ಲೂ ಏನು ವೇರ್ ವಿ ಡಿಫರ್ ಫ್ರಮ್ ಈಚ್ ಅದರ್. ಪ್ರತಿಯೊಬ್ಬ ಇಂಡಿವಿಜುವಲಿಟಿ ಅನ್ನೋದು ಇದೆಯಲ್ಲ ನಮ್ಮಲ್ಲಿ, ಅದು ಎಲ್ಲಿದೆ? ಅದು ಬುದ್ಧಿಯಲ್ಲೇ ಇರೋದು, ಬೇರೆ ಎಲ್ಲೂ ಇಲ್ಲ. ಎಲ್ಲರ ಮನಸ್ಸು ಒಂದೇ ಥರ, ಎಲ್ಲರ ಹೃದಯವೂ ಒಂದೇ ಥರ, ಎಲ್ಲರ ಕೈಕಾಲು ಕಣ್ಣು ಎಲ್ಲ ಒಂದೇ ಥರ. ನಾವು ಎರಡು ಡಿಫರ್ ಆಗ್ತಾಯಿದ್ದೀವಿ. ನಾವು ಬುದ್ಧಿಯ ಮಟ್ಟದಲ್ಲಿ ಡಿಫರ್ ಆಗ್ತಾಯಿದ್ದೀವಿ ಒಬ್ರಿಗೂ. ದಟ್ ಈಸ್ ದಿ ಇಂಡಿವಿಜುವಲಿಟಿ. ಅದಿರಬೇಕು. ಮುಂಡೆ ಮತೆರ್ ಭಿನ್ನ. ವಿಚಾರದ ಶ್ರೇಣಿಯಲ್ಲಿ, ಲೆವೆಲ್ನಲ್ಲಿ ನಾವು ಯುನೈಟ್ ಆಗೋಕ್ಕೆ ಸಾಧ್ಯವಿಲ್ಲ. ವಿ ಕೆನಾಟ್ ಗೆಟ್ ಯುನೈಟೆಡ್ ಎಟ್ ಥಾಟ್ ಲೆವೆಲ್ ಎಟ್ ಎನಿ ಪಾಯಿಂಟ್ ಆಫ್. ಉಪನಿಷತ್ತುಗಳಲ್ಲೇ ಆಗಲಿಲ್ಲ. ಬ್ರಹ್ಮಜ್ಞಾನಿಗಳ ಮಧ್ಯದಲ್ಲೇ ವೈಚಾರಿಕ ಏಕತೆ ಬರಲಿಲ್ಲ. ಅದು ಸಂಭವವಲ್ಲ. ಯಾಕೆ? ಭಗವಂತ ಪ್ರತಿಯೊಂದು ಬುದ್ಧಿಯಲ್ಲೂ ವಿಚಾರಣೆ ಮಾಡೋದು ಒಂದು ಸ್ಪೆಷಲ್ಲಾಗಿ ಒಂದು ಶ್ರೇಣಿ ಕೊಟ್ಟಿದ್ದಾನೆ, ಒಂದು ಧಾರೆ ಕೊಟ್ಟಿದ್ದಾನೆ. ಅದೇ ಮತ ಅಂತ ಹೇಳ್ತೀವಿ. ಮತಿಯಿಂದ ಬರೋದು ಮತ ಅಂತ. ಎವ್ರಿ ಇಂಡಿವಿಜುವಲ್ ಕುಡ್ ಹ್ಯಾವ್ ಎ ಮತ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮತ ಇರ್ಬೋದು, ಇರಬೇಕು. ಮಾತ್ರ ಆ ಮತ ಯಾಕೆ? ಧರ್ಮ ಅಂತ ತಿಳ್ಕೊಳ್ಳೋಕ್ಕೆ, ಸತ್ಯವಂತ ತಿಳ್ಕೊಳ್ಳೋದಕ್ಕೆ ಆ ಮತ ಇರೋದು. ಮಾತ್ರ ನಾವೇನು ಮಾಡಿಬಿಟ್ವು? ಮತನ್ನೇ ಹಿಡ್ಕೊಂಡ್ಬಿಟ್ವು. ಮತವೇ ಸತ್ಯ ಅಂತ. ಮತ ಸತ್ಯವಲ್ಲ. ಸತ್ಯ ಅನ್ನೋದು ಅಲ್ಲಿ ಮೇಲೆ, ಮತ ಅನ್ನೋದು ದಾರಿ. ನಾವು ದಾರಿನ ಹಿಡ್ಕೊಂಡ್ಬಿಟ್ಟು, ಮೆಟ್ಲನ್ನು ಹಿಡ್ಕೊಂಡ್ಬಿಟ್ಟು ಜಾಮ್ ಆಗೋಯ್ತು. ಆ ಫ್ಲೋ ಆಫ್ ಕಮ್ಯುನಿಕೇಷನ್ ಥಾಟ್ಸ್ ಇದೆಯಲ್ಲ, ನಮ್ಮ ವಿಚಾರದಲ್ಲೇ ನಾವು ಕೈದ್ರಾಗೋದು. ಆವಾಗ ಇನ್ನೊಬ್ರು ಏನು ಹೆಂಡತಿ ಏನು ಹೇಳ್ತಾರೆ ತಿಳ್ಕೊಳಕ್ಕೆ ನನಗೆ ಟೈಮೇ ಇಲ್ಲ. ನನ್ನಲ್ಲೇ ನಾನು ಕೈದಾಗಿದ್ದೀನಿ. ಆ ಫ್ಲೋ ಆಫ್ ಕಮ್ಯುನಿಕೇಷನ್ ಇದೆಯಲ್ಲ ಥಾಟ್ಸಿಂದು, ಅದು ನಿಂತೋಯ್ತು. ಅದು ನಿಲ್ಲಬಾರ್ದು. ಅದನ್ನು ನಾವು ಬಿಡಿಸ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಅಚಿಂತ್ಯೋಯಂ ಅಂತ ಹೇಳ್ತಾ ಇದ್ದಾರೆ. ಆ ಸತ್ಯ ಅನ್ನೋದು ಬಿಯಾಂಡ್ ರೀಸನಿಂಗ್. ಅದನ್ನು ತಿಳ್ಕೋಬೇಕಾಗಿದೆ ನಾವು. ರೀಸನಿಂಗ್ ಅದಕ್ಕೊಂದು ಸಾಧನೆ ಆಗುತ್ತೆ. ಅದು ಸಾಧ್ಯವಲ್ಲ. ನಾವದು ಸಾಧ್ಯ ಅಂತ ಹಿಡ್ಕೊಂಡ್ಬಿಟ್ಟು ಅದನ್ನು ನಾವು ಬಿಡಿಸ್ಕೋಬೇಕು ಫಸ್ಟು ಒಳಗಡೆಯಿಂದ. ನಾವು ನಂದು ಮೈ ಥಾಟ್ಸ್, ಮೈ ರೀಸನಿಂಗ್, ಈ ಮೈ ಇದನ್ನು ಅದರಿಂದ ಬಿಡಿಸ್ಕೋಬೇಕು, ಪಕ್ಕಕ್ಕೆ ಮಾಡ್ಕೋಬೇಕು ನಾವು. ನ್ಯೂಟ್ರಲಾಗಿ ಥಾಟ್ಸನ್ನು ಇಟ್ಕೊಂಡಿರಬೇಕು. ಆವಾಗ ನ್ಯೂಟ್ರಲಾಗಿ ಥಾಟ್ಸನ್ನು ಇಟ್ಕೊಂಡ್ರೆ ಏನಾಗುತ್ತೆ? ಅದು ನಂದು ವಿಚಾರ ಅನ್ನೋದು, ನಾನು ಅನ್ನೋದು ಬೇರೆ, ವಿಚಾರ ಅನ್ನೋದು ಬೇರೆ. ಆವಾಗ ನಾವು ಡಿಸ್ಕಷನ್ ಮಾಡ್ತಾ ಇರುವಾಗ, ಇವಾಗೆಲ್ಲ ಟಿ ವಿ ಡಿಬೇಟ್ ಎಲ್ಲ ನೋಡ್ತಾ ಇದ್ದೀವಿ ನಾವು. ಎಲ್ಲರೂ ತಮ್ಮ ಥಾಟ್ಸನ್ನು ಇಂಪೋಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಮೇಲೆ. ಇನ್ನೊಬ್ಬರು ಥಾಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಜಾಗವೇ ಇಲ್ಲ. ಯಾಕೆಂದರೆ ಎಲ್ಲ ಕೈದ್ರಾಗಿದ್ದಾರೆ ತಮ್ಮ ಇಸಮ್ನಲ್ಲಿ. ಆ ಈಸಮು ಅಂತ ಎಷ್ಟೋ ಇಸಮ್ಸ್ ಇದೆ. Every head is fallen prey to some kind of ism.
ಅದರಲ್ಲಿ ಏನಾಗ್ತಾ ಇದೆ, ಆ ಇಸಮ್ನಲ್ಲೇ ನಾವು ಯೋಚನೆ ಮಾಡಿ ಅದನ್ನು ಇಂಪೋಸ್ ಮಾಡ್ತಾಯಿದ್ದೀವಿ, ಇದೇ ಸರಿ ಇದೇ ಸರಿ ಇದೇ ಸರಿ ಅಂತ. ಅದು ಕಾನ್ಫ್ಲಿಕ್ಟ್ ಆಯಿತು, ಎಲ್ಲೂ ಸಮಾಧಾನ ಬರ್ತಾ ಇಲ್ಲ. ನಾವು ಕೂತ್ಕೊಂಡು ಮಾತಾಡ್ತಾ ಇರೋದು ಯಾವುದೋ ಒಂದು ಸಮಸ್ಯೆ, ಸಾಮಾಜಿಕವಾಗಲಿ ಪಾರಿವಾರಿಕವಾಗಲಿ ರಾಷ್ಟ್ರದ್ದೇ ಆಗಲಿ, ಆ ಸಮಸ್ಯೆ ಸಮಾಧಾನಕ್ಕೋಸ್ಕರ ನಾವು ಸಂವಾದ ಮಾಡ್ತಾಯಿದ್ದೀವಿ. ಆವಾಗ ಏನು ಮಾಡಬೇಕು, ನಾವು ಸಮಾಧಾನ ಹುಡ್ಕೋ ಕೂತಿದ್ದೀವಿ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಆವಾಗ ಏನಾಗುತ್ತೆ, ಇದು ನಂದು ರೀಸನ್, ನಂದು ವಿಚಾರ, ಇದೇ ಸರಿ, ಇದು ನಮ್ಮಲ್ಲಿ ಇರೋದಿಲ್ಲ. ನಾವು ಫ್ರೀಯಾಗಿ ಕಮ್ಯುನಿಕೇಟ್ ಮಾಡ್ತೀವಿ, ಇನ್ನೊಬ್ಬರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ನಮ್ಮದನ್ನು ಅವ್ರು ಹೇಳ್ತೀವಿ. ನಾವು ಅದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಒಂದು ಕೊನೆಗೆ ಏನು ನಿರ್ಣಯ ಬರುತ್ತೋ ಅದು ಸೊಲ್ಯೂಷನ್ ಆಯಿತು. ಅಲ್ಲಿಗೆ ನಾವು ರೀಚ್ ಆಗ್ತಾಯಿಲ್ಲ ಇವಾಗ. ಯಾಕೆ ಹೆಡ್ ಕೊಲ್ಯೂಷನ್ ಆಗ್ತಾಯಿದೆ, ಒಬ್ಬರ ತಲೆ ಹೊಡ್ಕೋತಾ ಇದ್ದೀವಿ ನಾವು. ಅದಿನ್ನೂ ಕಟುತೆ ಹೆಚ್ಚು ಮಾಡ್ತಾ ಇದೆ, ಅದರಿಂದ ಸಮಾಧಾನ ಬರ್ತಾ ಇಲ್ಲ ನಮಗೆ. ಭಗವಂತ ಇಲ್ಲಿ ಪ್ರೂವ್ ಮಾಡಿದರು. ಇದು ನೋಡಿ 9 ಶ್ಲೋಕಗಳಾಯ್ತು ಇವಾಗ. ಇದು 10ನೇ ಶ್ಲೋಕ ನಾನು ಹೇಳಿದೆ, ಇವಾಗ 11ನೇದು ಹೇಳ್ತಾ ಇದ್ದೀನಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಃ ಪರಿದೇವನ. ಹೇ ಅರ್ಜುನ, ಈ ಸಂಪೂರ್ಣ ಚರಾಚರ ಸೃಷ್ಟಿಯು, ಸಂಪೂರ್ಣ ಭೂತ ಸಮುದಾಯಗಳು ಭೂತದಲ್ಲಿ ಅವ್ಯಕ್ತವಾಗಿತ್ತು, ಭವಿಷ್ಯದಲ್ಲೂ ಅವ್ಯಕ್ತವಾಗಿ ಹೋಗುತ್ತೆ, ಇದು ಮಧ್ಯದಲ್ಲೂ ವ್ಯಕ್ತವಾಗಿದೆ ಅಂತ ಆಯಿತು. ಇವಾಗ ಏನು ನೋಡಿದ್ದು ನಾವು, ಆತ್ಮತತ್ವ ಸತ್ಯ ಅನ್ನೋದು ಅರೂಪ ನಿರಾಕಾರ ಅಂತ ನೋಡಿದ್ದು. ಇವಾಗ ಭಗವಂತ ಏನು ಹೇಳ್ತಾ ಇದ್ದಾರೆ, ಈ ಸಂಪೂರ್ಣ ಭೂತ ಸಮುದಾಯ, ನೀನು ನಾನು, ಈ ಕಾಣ್ತಾ ಇರೋ ಸಮಸ್ತ ಪ್ರಪಂಚವು ಒಂದು ಕಾಲು ಹಿಂದ್ಗಡೆ ಇತ್ತಿಲ್ಲ, ಮುಂದೆ ಇರೋದಿಲ್ಲ, ಮಧ್ಯದಲ್ಲಿದೆ. ಇವಾಗ ನಾವು ಎಲ್ಲಿದ್ದೀವಿ, ಮಧ್ಯದಲ್ಲಿದ್ದೀವಿ. ಎಷ್ಟೋ ವರ್ಷಗಳ ಹಿಂದೆ ಹುಟ್ಟೋಕೆ ಮುಂಚೆ ನಾವು ಇತ್ತಿಲ್ಲ, ಇವಾಗ ಸತ್ತ ಮೇಲೆ ನಾವು ಇರೋದಿಲ್ಲ. ನಾವು ಎಲ್ಲಿದ್ದೀವಿ, ಮಧ್ಯದಲ್ಲಿದ್ದೀವಿ. ವ್ಯಕ್ತ ಮಧ್ಯಾನಿ ಭಾರತ. ಹೇ ಭಾರತ, ಇದು ಮಧ್ಯದಲ್ಲಿ ವ್ಯಕ್ತವಾಗಿದೆ. ಅಂದರೆ ಏನಿದಕ್ಕೆ ಅರ್ಥ, ನಿಷ್ಕರ್ಷ ತಗೋಬೇಕು ನಾವು. ಈ ಆತ್ಮತತ್ವ ಅನ್ನೋದು ಭೂತದಲ್ಲೂ ನಿರಾಕಾರವಾಗಿದೆ, ಭವಿಷ್ಯದಲ್ಲೂ ನಿರಾಕಾರವಾಗಿದೆ, ಬರೀ ವರ್ತಮಾನದಲ್ಲೇ ಈ ಶರೀರ ಸ್ವರೂಪದಿಂದ ಸಾಕಾರವಾಗಿದೆ ಅಂತ ಆಯಿತು. ಅದಕ್ಕೆ ವರ್ತಮಾನದಲ್ಲೇ ಆತ್ಮಬೋಧ ಆಗಬೇಕೇ ವಿನಃ ನಾವು ಸತ್ತ ಮೇಲೂ ಪಡೆಯೋ ಹಾಗಿಲ್ಲ, ಹುಟ್ಟೋಕೆ ಮುಂಚೆ ಪಡೆದೇ ಇಲ್ಲ ನಾವು. ಮ್ಯಾಟರ್ ಆಫ್ ಟುಡೇ, ಮ್ಯಾಟರ್ ಆಫ್ ದಿಸ್ ಮೊಮೆಂಟ್. ಇವತ್ತು ನಾವು ಅದನ್ನು ಪಡಿಬೇಕು. ಇವತ್ತು ಅಂದರೆ ಅದು ಸ್ಪ್ಯಾನ್ ಆಫ್ ಟೈಮ್ ಇದೆ. ಇವತ್ತು ಅಂದರೆ ಈ ಕ್ಷಣವಲ್ಲ, ಅದು ಪೂರ್ತಿ ಲೈಫ್ ಜರ್ನಿ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ನಾವು ಇದೇ ಜನ್ಮದಲ್ಲೇ ಆ ಸತ್ಯಬೋಧ ಆಗಬೇಕು, ಸತ್ಯದ ಅನುಭವ ಆಗಬೇಕು, ಅದಕ್ಕೆ ಪ್ರಯಾಸ ಪಡಬೇಕು. ಅದನ್ನೇ ಸಾಧನೆ ಅಂತ ನಾವು ಹೇಳೋದು. ಅದಕ್ಕೋಸ್ಕರ ಗೀತೆ ವಿಲಕ್ಷಣವಾದ ಕರ್ಮ ಸಿದ್ಧಾಂತ ಇದೆ. ಅದು ಮುಂದಕ್ಕೆ ನಾನು ನಿಮ್ಮದು ಇಡ್ತೀನಿ. ನನಗೆ ಹೇಗೆ ಅನುಭವ ಆಗಿದೆಯೋ ಹೇಗೆ ಅದನ್ನು ಜೀವನದಲ್ಲಿ ತಗೊಂಬರೋಕ್ಕೆ ಸಾಧ್ಯ ಅನ್ನೋದು ಸಹಜವಾಗಿ ತಗೊಂಬರ್ಬೋದು. ಮಾತ್ರ ನಾವು ಎಲ್ಲ ರಿಸರ್ವೇಷನ್ಸನ್ನು ಬಿಡಬೇಕು, ಒಳಗಡೆಯಿಂದ ಸರೆಂಡರ್ ಆಗಬೇಕು, ಈಗೋ ಅನ್ನೋದನ್ನು ಬಿಡಬೇಕು. ಅಹಂಕಾರ ಅನ್ನೋದು ತುಂಬ ಆಳದಿಂದ ಕೆಲಸ ಮಾಡ್ತಾ ಇರುತ್ತೆ, ಅದನ್ನು ಕಳ್ಕೋಬೇಕು. ಹೇಗಾದರೆ ಪರಮಹಂಸರ ಹತ್ರ ಒಬ್ಬರು ಹೋದರು ಒಂದು ಸಾರಿ, ನಮ್ಮ ಠಾಕೂರ್ಜಿ ಹತ್ರ. ನಾನು ಮುಕ್ತನಾಗಬೇಕು ಸ್ವಾಮೀಜಿ, ಏನಾದ್ರು ಉಪಾಯ ಹೇಳಿ, ಈ ಸಂಸಾರದಲ್ಲಿ ತುಂಬ ಕಷ್ಟವಾಗ್ತಾಯಿದೆ, ನಾನು ಮೋಕ್ಷ ಪಡಿಬೇಕು, ಮುಕ್ತನಾಗಬೇಕು, ಏನಾದ್ರು ಉಪಾಯ ಹೇಳಿ. ಇನ್ನು ನಾನನ್ನು ತೆಕ್ಕೋಪ, ಮುಕ್ತನಾಗಿದೆಯಾ ನೀನು ಅಂತ ಹೇಳಿ. ಎಲ್ಲ ಬಂಧನ ಎಲ್ಲಿದೆ, ಈ ಐ ಮೈ ಇದರಲ್ಲೇ ಎಲ್ಲ ಬಂಧನ. ನಂದೇನೂ ಅಲ್ಲ, ನಾನೇನೂ ಅಲ್ಲ. ಇದನ್ನು ನಾವು ಅಭ್ಯಾಸ ಮಾಡಬೇಕು ಒಳಗಡೆಯಿಂದ, ದಿನ ರಾತ್ರಿ. ನಾನೇನೂ ಅಲ್ಲ, ನಂದೇನೂ ಅಲ್ಲ. ಮಾಡ್ತಾ ಇರೋಣ, ಎಲ್ಲ ಕೆಲಸ ಮಾಡ್ತಾ ಇರೋಣ, ಅಕರ್ಮಣ್ಯವಾಗೋದು ಬೇಡ. ನಾನೇನೂ ಅಲ್ಲ, ನಂದೇನೂ ಅಲ್ಲ ಅಂದ್ಕೊಂಡು ಎಲ್ಲ ಅಕರ್ಮಣ್ಯವಾಗಿ ಕೂತ್ಕೊಳ್ಳೋದಲ್ಲ. ಅದು ಭಾವ ಜಗತ್ತಲ್ಲಿ ಅದು ಬಂದಿರಬೇಕು. ಅವ್ಯಕ್ತ ದೀನಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅದಕ್ಕೆ ನಿನಗೆ ಶೋಕ ಮಾಡೋಕ್ಕೆ ಏನು ಕಾರಣ ಇದೆಯಪ್ಪ, ದುಃಖ ಪಡೋಕ್ಕೆ? ಬರೀ ವ್ಯಕ್ತವಾಗಿರೋದು ಇದು ಮಧ್ಯದಲ್ಲಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಸತ್ವೇ ಇಲ್ಲ, ಶರೀರದ ಅಸ್ತಿತ್ವ ಇಲ್ಲ, ಶರೀರದ ಉಪಯೋಗಿತೆ ಇದೆ, ಯುಟಿಲಿಟಿ ವ್ಯಾಲ್ಯೂ ಇದೆ. ಈ ಶರೀರಕ್ಕೆ ಯುಟಿಲಿಟಿ ವ್ಯಾಲ್ಯೂ ಇದೆ. ಅದಕ್ಕೆ ಲಾಸ್ಟ್ ಬ್ರೀದ್ವರೆಗೂ
ನಾವು ಯಾವಾಗಲೂ ಉಪಯೋಗಿಯಾಗಿರಬೇಕು. ಗೀತೆ ಹೇಳೋದು ನಾವು ಯಾವಾಗಲೂ ಯಾರ್ದಾದ್ರು ಏನಾದ್ರು ಮಾಡ್ತಾ ಇರಬೇಕು, ಏನಾದ್ರು ಕೆಲಸ ನಡೀತಾ ಇರಬೇಕು, ಇನ್ನೊಬ್ರಿಗೆ ಏನಾದ್ರು ಆಗ್ತಾ ಇರಬೇಕು, ನಮ್ಮಿಂದ ಲಾಭ. ಪ್ರೊಡಕ್ಟಿವ್ ಆಗಿರ್ಬೇಕು ಯಾವಾಗಲೂ, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು ಯಾವಾಗಲೂ. ಯಾಕೆಂದರೆ ಇದ್ರ ಅಸ್ತಿತ್ವ ಇಲ್ಲ, ಉಪಯೋಗ ಇದೆ. ಆ ಉಪಯೋಗ ನಾವು ಪಡಿಸ್ತಾ ಇರಬೇಕು. ಇವಾಗ ರಿಟೈರ್ಮೆಂಟ್ ಅಂದರೆ ಏನು, ಜಂಕಾಗಿ ಹೋಗೋದಾ? ಇಲ್ಲ. ದಟ್ ಈಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಟೈಮ್. ಆವಾಗ ಸರ್ವಭೂತ ಹಿತೇ ರಥ ಅಂತ ಇರ್ಬೋದು. ನಾವು ಸಾಕಷ್ಟು ಸಮಯ ಪರಿವಾರಕ್ಕೆ ಕೊಟ್ಟಾಯ್ತು, ನಾವು ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಕೊಟ್ಟಾಯಿತು. ಇನ್ನು ನಾವು ಯಾವುದಕ್ಕೆ ಕೊಡಬೇಕಾಗಿದೆ? ರಿಟೈರ್ ಆಗಿ ಸರ್ವಭೂತ ಹಿತೇ ರಥ, ಎಲ್ಲರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಅದಕ್ಕೋಸ್ಕರ ನಮ್ಮ ಸಮಯ ಕೊಡಬೇಕು. ಸಾಮಾಜಿಕ ಕಾರ್ಯಗಳಿಗೆ ಸಮಯ ಕೊಡಬೇಕು. ನೋಡಿ, ಗೊತ್ತೇ ಆಗೋಲ್ಲ ನೀವು ಟೈಮ್. ಎಷ್ಟೋ ವೃದ್ಧರಿದ್ದಾರೆ ಹೋಗಿ ಕ್ಲಬ್ನಲ್ಲಿ ಹೋಗಿ ಇಸ್ಬಿಟ್ಟು ಆಡ್ತಾ ಇರ್ತಾರೆ. ಏನು ಹೇಳೋಣ? ಅದಕ್ಕೆ ಭಜನೆನೂ ಸಡನ್ನಾಗಿ ನೀವು ಮಾಡೋಕ್ಕಾಗೋಲ್ಲ. ಎಷ್ಟೋ ಜನ ತಿಳ್ಕೊತಾರೆ, ವೃದ್ಧಾವಸ್ಥೆಯಲ್ಲಿ ನಾನು ಭಜನೆ ಮಾಡ್ತೀನಿ, ದೇವ್ರ ಹತ್ರ ಇದು ಮಾಡ್ತೀನಿ. ಆಗೋದಿಲ್ಲ. ನಾವು ಏನು ಮಾಡ್ಕೊಂಡು ಬಂದಿದ್ದೀವೋ ವೃದ್ಧಾವಸ್ಥೆಯಲ್ಲಿ ಏನಾಗುತ್ತೆ, ನಮ್ಮ ಇಂದ್ರಿಯಗಳಿಂದ ಏನೇನು ನಾವು ಮಾಡಿರ್ತೀವೋ ಯುವಾವಸ್ಥೆಗಳಿಗೆ, ಅದು ವೃದ್ಧಾವಸ್ಥೆಗಳಿಗೆ ಮನಸ್ಸು ರಿಪೀಟ್ ಮಾಡ್ತಾ ಇರುತ್ತೆ. ಅದು ಮನಸ್ಸಿನಲ್ಲಿ ಹೊರಟು ಹೋಗಿ ಶರೀರ ಶಿಥಿಲವಾಗುತ್ತೆ, ಮನಸ್ಸಿನಲ್ಲಿ ಸಂಸಾರ ನಡೆಯೋಕ್ಕೆ ಶುರುವಾಗುತ್ತೆ. ಆ ಮನೋಸಂಸಾರದಿಂದ ನಿವೃತ್ತಿ ಆಗೋಲ್ಲ. ಆ ಮನೋಸಂಸಾರ ಹಿಡ್ಕೊಂಡು ಹೋಗುತ್ತೆ ಕ್ಲಬ್ಗೆ, ಆ ಟಿ ವಿ ಮುಂದ್ಗಡೆ ಕಣ್ಣು ಹೊಡ್ಕೊಳ್ಳೋಕ್ಕೆ. ಭೂತ ಭೂತ ಅಂತ ಹೇಳ್ತಾರೆ. ಮುಂಚೆ ಭೂತ ಎಲ್ಲೋ ಹಿಡ್ಕೋತಾ ಇತ್ತೇನೋ ಕಾಡಿಗೆ ಹೋದಾಗ, ಇವಾಗ ನಾವೇ ಭೂತಾನ ಹಿಡ್ಕೊಂಡು ಬಿಟ್ಟಿದ್ದೀನಿ. ಈ ಭೂತ ಅಂದರೆ ಏನು? ಛಾಯೆನ ಭೂತ ಅಂತೀನಿ. ಈ ಟಿ ವಿಲಿ ಬರೋದೇನು ಛಾಯಾಚಿತ್ರಗಳು, ಇದೆಲ್ಲ ಭೂತ. ನಾವೇ ಹಿಡ್ಕೊಂಡ್ಬಿಟ್ಟಿದ್ದೀವಿ ಭೂತ. ಅದು ಹೇಗೆ ಬಿಡಿಸ್ಕೊಳ್ಳೋದು? ಹೆಂಗಸರು ಮಕ್ಕಳ ಗನಕ ಅದು ಹೆಚ್ಚು ಹಿಡಿದ್ಬಿಟ್ಟಿದೆ. ಅದು ಇನ್ನೇನು, ಅದು ಸ್ಮಾರ್ಟ್ಫೋನ್ ಬಂದುಬಿಡ್ತು, ಇನ್ನೇನು ಕೇಳಲೇಬೇಕಾಗಿಲ್ಲ. ಅವು ಹಿಡಿಯೋದಕ್ಕೆ ಸಾಕಷ್ಟು ಸಾಧನೆ ವಿಜ್ಞಾನ ಕೊಟ್ಬಿಡ್ತು. ಇವಾಗ ಎಷ್ಟು ಕೇಸಸ್ ನನ್ನ ಹತ್ರ ಬರ್ತಾಯಿದ್ದೀನಿ, ನಿಮ್ಗೆ ಹೇಳ್ತಾ ಇದ್ದೀನಿ. 14-15 ವರ್ಷದ ಹುಡುಗರು ಈ ಸ್ಮಾರ್ಟ್ಫೋನ್ ಅಡಿಕ್ಷನ್ನಲ್ಲಿ, ಅದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಓಪನ್ ಆಗಿ ಹೋಯಿತು. ನಾರ್ತ್ನಲ್ಲೆಲ್ಲ, ಚಂಡೀಗಢನಲ್ಲಿ, ಪಂಜಾಬ್ನಲ್ಲಿ, ಡೆಲ್ಲಿಲೆಲ್ಲ ರಿಹ್ಯಾಬಿಲಿಟೇಷನ್. ಬರೀ ಸ್ಮಾರ್ಟ್ಫೋನ್ ಅಡಿಕ್ಷನ್ನು. 15-14 ವರ್ಷದ ಹುಡುಗರು, ತಾಯಿ ತಂದೆಯರೆಲ್ಲ ಬರ್ತಾಯಿದ್ದಾರೆ ನನ್ನ ಹತ್ರ. ಏನು ಮಾಡೋಣ ಸ್ವಾಮಿ, ಜಾತಕ ನೋಡಿ ನೀವು, ಏನು ಗ್ರಹದಿಂದ ಈಗ ಆಗ್ತಾಯಿದೆ. ನಮ್ಮಿಂದ ನಾವು ರೋಗ ಹಿಡ್ಕೊಂಡು ಇನ್ನು ಜ್ಯೋತಿಷ್ಯರ ಹತ್ರ ಹೋದರೆ ಏನಪ್ಪ ಹೇಳೋಣ? ಏನು ಜ್ಯೋತಿಷ್ಯರು ಏನು ಮಾಡ್ತಾರೆ ನೋಡಿ? ಎಲ್ಲದ್ರ ಮೇಲೆ ಮನುಷ್ಯನ ವಿಲ್ ಪವರ್ ಇದೆ. ಯಾವ ಗ್ರಹಗಳು ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಮನುಷ್ಯನ ಮುಂದೆ. ಭಗವಂತನೇ ಸರೆಂಡರ್ ಆಗಿದ್ದಾನೆ ಮನುಷ್ಯನ ಮುಂದೆ. ಭಗವಂತನ ಕಂಟ್ರೋಲಲ್ಲಿ ಮನುಷ್ಯರಿಲ್ಲ, ಬಾಕಿ ಎಲ್ಲರೂ ಇರ್ಬೋದೇನೋ. ಮನುಷ್ಯನ ಕಂಟ್ರೋಲ್ನಲ್ಲಿ ಭಗವಂತ ಇದ್ದಾನೆ. ಇದು ನನ್ನ ಪ್ರೊಪೌಂಡಿಂಗು. ಒಪ್ತೀರಾ ಇದನ್ನು? ಇಲ್ಲ ಇಲ್ಲ ಸ್ವಲ್ಪ ಭಗವಂತನ ಕೈನಲ್ಲಿ ನೋಡಿ, ಸರಿಯಾಗಿ ತಿಳ್ಕೊಳ್ಳಿ ಕ್ವೆಶ್ಚನನ್ನು. ಭಗವಂತನ ಕಂಟ್ರೋಲ್ನಲ್ಲಿ ಮನುಷ್ಯರು ಇಲ್ಲ, ಇದು ಒಂದು ಸ್ಟೇಟ್ಮೆಂಟು. ಇನ್ನೊಂದು ಸ್ಟೇಟ್ಮೆಂಟು, ಮನುಷ್ಯರ ಕೈನಲ್ಲಿ ಭಗವಂತ ಇದ್ದಾನೆ. ಮನುಷ್ಯ ವಶದಲ್ಲಿ ಭಗವಂತ ಇದ್ದಾನೆ. ಇದು ಎಷ್ಟು ಜನ ಒಪ್ತೀರಪ್ಪ? ಕೈ ಎತ್ತಿ. ಓಹೋ, ಭಗವಂತನ ವಶದಲ್ಲಿ ಈ ಮನುಷ್ಯರು ಇದ್ದಾರೆ ಅನ್ನೋದು ಎಷ್ಟು ಜನ ಒಪ್ಕೋತೀರಿ? ಜಾಸ್ತಿ ಜನ ಇದ್ದೀರಿ. ಸರಿ, ಅದನ್ನು ನಾವೆಲ್ಲ ಇಂಟೆಲೆಕ್ಚುವಲ್ಸು. ನಮ್ಗೆ ರೀಸನಿಂಗ್ ಕಸೌಟಿ ಮೇಲೆ ಏನು ಬರುತ್ತೋ ಅದನ್ನೇ ನಾವು ಒಪ್ಪೋಕ್ಕೆ ಸಾಧ್ಯ. ಸುಮ್ಮನೆ ಯಾರೋ ಗುರುಗಳು ಹೇಳಿಬಿಟ್ರು, ಯಾರೋ ಮಹಾತ್ಮರು ಹೇಳಿಬಿಟ್ರು ಅಂತ ನಾವು ಒಪ್ಪೋಕ್ಕಾಗೋದಿಲ್ಲ. ನಮ್ಗೆ ರೀಸನಿಂಗ್ ಅದು ಫಿಟ್ ಆಗಬೇಕು ಬಂದು, ಆವಾಗಲೇ ನಾವು ಅದನ್ನು ಒಪ್ಕೊಳ್ಳೋಕ್ಕಾಗೋದೋ ಇಲ್ವೋ? ಇವಾಗ ನೋಡಿ, ಹೇಗೆ ನೋಡೋಣ ಅದನ್ನು. ಇವಾಗ ಒಬ್ಬ ತಂದೆ ಇದ್ದಾನೆ, ಮಕ್ಕಳಿದ್ದಾರೆ. ತಂದೆ ಆದವನು ಮಕ್ಕಳನ್ನು ಸಾಕಷ್ಟು ಒಳ್ಳೆಯ ದಾರಿಗೆ ತರೋದು, ಒಳ್ಳೆಯ ಶಿಕ್ಷಣ ಕೊಡೋದು,
ಅದಕ್ಕೆ ಪ್ರಯಾಸ ಪಡ್ತಾನೆ. ಎಲ್ಲ ಅವ ತಾನೇ ಕೆಟ್ಟವನಾಗಿದ್ರೂ ಮಕ್ಕಳು ಕೆಟ್ಟವರಾಗಲಿ ಅಂತ ಯಾವ ತಂದೆನೂ ಬಯಸೋದಿಲ್ಲ. ಹೌದೋ ಇಲ್ಲೋ? ಸಾಕಷ್ಟು ಪ್ರಯತ್ನ ಪಡ್ತಾನೆ. ಶಿಕ್ಷಣ ಕೊಟ್ಟು, ಉಪದೇಶ ಕೊಟ್ಟು, ಪ್ರಲೋಭನೆಗಳು ಕೊಟ್ಟು ಎಲ್ಲ ಮಾಡ್ತಾನೆ. ಹಾಗೆ ಆ ಪರಮಾತ್ಮ ಅನ್ನೋನು, ಆ ಭಗವಂತ ಅನ್ನೋನು ನಾವೆಲ್ಲ ಅವ್ರ ಮಕ್ಕಳು. ಹೌದೋ ಅಲ್ವೋ? ಅವನ ಕಂಟ್ರೋಲ್ನ ನಾವು ಇದ್ದಿದ್ದರೆ ಅವ ನಮ್ಮನ್ನು ಹೀಗೆ ದಾರಿ ತಪ್ಪೋಗಿ ಬಿಡ್ತಾ ಇದ್ನಪ್ಪ. ನಾವು ಏನೇನೋ ತಪ್ಪೆಲ್ಲ ಮಾಡ್ತಾ ಇರ್ತೀವಲ್ಲ, ಅದನ್ನು ಮಾಡೋಗಿ ಬಿಡ್ತಾ ಇದ್ನ ಅವ್ರ ಕಂಟ್ರೋಲ್ನ ನಾವು ಇದ್ದಿದ್ದರೆ. ಯಾರು ಹೇಳ್ತೀರ ನಿಮ್ಮಲ್ಲಿ? ಯಾರು ಬಂದು ಭಗವಂತ ನಿಮ್ಗೆ ಹೇಳಿದ್ನ, ಇದು ನೀನು ಮಾಡ್ತಾ ಇದೀಯಪ್ಪ ತಪ್ಪು, ಇದು ಮಾಡಬೇಡ, ಇದರಿಂದ ಮುಂದಕ್ಕೆ ನಿನ್ಗೆ ಕಷ್ಟ ಆಗುತ್ತೆ ಅಂತ ಯಾರು ಭಗವಂತ ಯಾರಿಗಾರು ಬಂದು ಹೇಳಿದ್ನ? ಕೇಳಿಸೋಲ್ಲ ಅಂತ ಹೇಳಿ, ಕೇಳೋಲ್ಲ ಅಂತ ಹೇಳಿ. ಅಂದರೆ ಏನಾಯ್ತು ಇದ್ರ ನಾನು ಏನು ನೋಡಿ, ವಿವೇಕ ಯಾವಾಗ ಜಾಗೃತವಾಗಿ ಹೋಗುತ್ತೋ ಆವಾಗ ನಮಗೆ ಬೇಕಾಗೇ ಇಲ್ಲ, ನಾವು ತಪ್ಪು ದಾರಿಗೆ ಹೋಗೋದೇ ಇಲ್ವಲ್ಲ. ಇವಾಗ ವಿವೇಕ ಜಾಗರಣೆ ಆಗದೇ ಇರೋ ಸ್ಥಿತಿಲಿ ತಾನೇ ಈ ತಪ್ಪುಗಳಾಗೋದು. ನಾವು ತಪ್ಪು ದಾರಿಗೆ ಯಾವಾಗ ಹೋಗ್ತೀವಿ ಹೇಳಿ? ನಮಗೆ ವಿವೇಕ ಬಂದುಬಿಟ್ರೆ, ಆ ವಿವೇಕ ಚೂಡಾಮಣಿ ಅಂತ ಇದೆಯಲ್ಲ ವಿವೇಕ ಅನ್ನೋದು, ಆ ವಿವೇಕ ಅನ್ನೋದು ಬಂದುಬಿಟ್ರೆ ನಾವು ತಪ್ಪಿಗೆ ಹೋಗೋದೇ ಇಲ್ಲ. ಅದು ಹಿಡ್ಕೊಂಡ್ಬಿಡುತ್ತಲ್ಲ ನಮ್ಮನ್ನು. ನಮಗೆ ವಿವೇಕ ಇಲ್ಲ, ಅದಕ್ಕೆ ತಾನೇ ನಾವು ತಪ್ಪಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ತಾನೇ ಆ ತಂದೆ ಅನ್ನೋದೇ ವಿವೇಕ, ಭಗವಂತ ಅನ್ನೋದೇ ವಿವೇಕ. ಆ ಭಗವಂತ ಪರಮಾತ್ಮ ಅಮ್ಮ ಮಕ್ಕಳನ್ನ ಸರಿ ಮಾಡೋಕ್ಕೋಸ್ಕರ ಏನಾದ್ರು ಉಪದೇಶ ಕೊಡ್ತಾನೆ ಬಂದು ಪ್ರತಿಯೊಬ್ಬನಿಗೂ. ನಾನು ಹೇಳಿಲ್ವ, ನನಗೆ ಮನುಷ್ಯನಾಗಿ ಹುಟ್ಟಿದ ತಕ್ಷಣ ವಿ ಆರ್ ಫ್ರೀ. ಯಾವ ದೇವರು ಬರೋಲ್ಲ ನಮ್ಮನ್ನು ಸುಧಾರಣೆ ಮಾಡೋಕ್ಕೆ. ಅದಕ್ಕೋಸ್ಕರ ಭಗವಂತನ ಕಂಟ್ರೋಲ್ನಲ್ಲಿ ಇದ್ದಿದ್ರೆ ಭಗವಂತ ಸುನಾಮಿ ತರ್ತಾ ಇದ್ದಾನ? ಭಗವಂತ ಟ್ರೆಮರ್ಸ್ ತರ್ತಾ ಇದ್ದಾನೆ ಭಗವಂತ? ನೋಡಿ, ಅದೊಂದು ಬೇರೆ ಒಂದು ಭಕ್ತಿ. ಎಲ್ಲ ದೇವರು ಮಾಡ್ತಾ ಇದ್ದಾರೆ, ಎಲ್ಲ ದೇವರು ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ತವ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಒಂದು ವಾಕ್ಯಗಳಿದೆಲ್ಲ. ನಮ್ಮ ವೀಕ್ನೆಸ್ಸನ್ನು, ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ನಾವು ಎಷ್ಟು ಸರಿ ನಡೀತಾ ಇದೆಯೋ ಅದೆಲ್ಲ ನಾವು ಮಾಡಿದ್ದು. ಏನಾದ್ರು ತಪ್ಪು ನಡೆದು ಬಿಟ್ಟರೆ ಭಗವಂತನೇ ಹಾಗೆ, ನಾನೇನು ಮಾಡಿದೆ. ಒಬ್ಬರು ಇದ್ರು ಮಹತ್ವರು, ಅವರು ತುಂಬ ಒಳ್ಳೆ ಒಂದು ಉಪವನ ಬೆಳೆಸಿದರು. ಒಳ್ಳೊಳ್ಳೆ ಹೂವುಗಳು, ಒಳ್ಳೊಳ್ಳೆ ಪ್ಲ್ಯಾಂಟ್ಸು ಎಲ್ಲ ಇಟ್ಟಿದ್ರು ಮಹಾತ್ಮರು. ಕುಟಿ, ಒಳ್ಳೆ ಗಾರ್ಡನ್ನು, ಒಳ್ಳೆ ಇದು. ಒಂದು ದಿವಸ ಒಂದು ಹಸು ನುಗ್ಗಿಬಿಡ್ತು. ಗೇಟ್ ಯಾರು ಬಂದು ತೆಗೆದೊರ್ಟು ಹೋದರು. ಆ ಹಸು ನುಗ್ಗಿಬಿಟ್ಟು ನೋಡಿದ್ರು, ಒಳ್ಳೆ ತೃಣ, ಒಳ್ಳೆ ಹಸಿರು ಹಸಿರಾಗಿ ಕಾಣ್ತು. ಮೇಯೋಕ್ಕೆ ಶುರು ಮಾಡ್ತು. ಅದನ್ನು ಬಂದರು, ಓಡಿಸ್ಕೊಂಡು ಹೊಡೆದ್ರು ಜೋರಾಗಿ. ಅದು ಓಡ್ತು ಪಾಪ. ಮಾತ್ರ ಅದು ಎಷ್ಟು ಜೋರಾಗಿ ಹೊಡೆದ್ಬಿಟ್ರು ಅಂದರೆ ಅದು ಆಚೆಗೆ ಹೋಗಿ ಸತ್ತು ಹೋಯ್ತದು. ಗೋ ಹತ್ಯೆ ಆಗೋಯ್ತು. ಈ ಮಹಾತ್ಮರದ್ದು ಏನು ಸ್ವಭಾವ ಅಂದರೆ, ಪ್ರತಿಯೊಂದು ಮಾತುಗೂ ದೇವರು ಇಷ್ಟದಿಂದ ನಡೀತಾ ಇದೆ. ರಾಮ್ಜಿ ಕಿ ಇಚ್ಛಾ, ರಾಮನ ಇಚ್ಛೆಯಿಂದ ನಡೀತಾ ಇರೋದೆಲ್ಲವೂ. ರಾಮ ಎಲ್ಲ ಮಾಡ್ತಾ ಇರೋದು, ರಾಮನೇ ಎಲ್ಲ ಮಾಡ್ತಾ ಇರೋದು. ರಾಮನ ಇಚ್ಛೆ, ದೇವ್ರ ಇಚ್ಛೆಯಿಂದ ಎಲ್ಲ ನಡೀತಾ ಇರೋದು. ಹೀಗೆ ಯಾವಾಗಲೂ ಹೇಳ್ತಾರೆ. ಪ್ರತಿಯೊಂದು ಮಾತೊಂದೊಂದು ಅಭ್ಯಾಸವಾಗಿ ಹೋಗಿತ್ತು. ಆ ಹತ್ಯೆ ಆಯ್ತಲ್ಲ, ಗೋ ಹತ್ಯೆ, ಅದು ಬಂತು ತಲೆ ಮೇಲೆ. ಹತ್ಯೆ ಮಹತ್ವದ್ದು. ನೀನು ಯಾರು? ನೀವು ನನ್ನನ್ನು ಸಾಯಿಸಿದಿರಲ್ಲ, ನಾನು ಬಂದಿದ್ದೀನಿ. ನೀವು ಗೋ ಹತ್ಯೆ ಆಯಿತು ಅಂದರು ನೀವು. ನಾನೇ ನಿನ್ನ ಸಾಯಿಸಿಲ್ಲ, ದೇವರಿಚ್ಛೆಯಿಂದ ನೀನು ಒಳಗೆ ಬಂದೆ, ದೇವರಿಚ್ಛೆಯಿಂದ ನೀನು ಮೇಯ್ದೆ, ದೇವರಿಚ್ಛೆಯಿಂದ ನೀನು ಹೊಡೆದೆ, ದೇವರಿಚ್ಛೆಯಿಂದ ನೀನು ಸತ್ತು ಹೋದೆ. ನಾನೇನು ಮಾಡಬೇಕು ಅದಕ್ಕೆ? ಇನ್ನವಳು ದೇವ್ರ ಹತ್ರ ಹೋಯ್ತು. ಅದು ಆ ಗೋ ಹತ್ಯೆ ಹೋಯ್ತು ದೇವ್ರ ಹತ್ರ. ದೇವ್ರು ಏನಮ್ಮ ನೀನೇನು ಬಂದೆ ಇಲ್ಲಿ? ಆ ಮಹಾತ್ಮ ಹಾಗೆ ಹೇಳ್ತಾ ಇದ್ದ, ಹೀಗೆ ನೀವೇ ನನ್ನ ಒಳಗೆ ಕಳಿಸಿದ್ದಂತೆ, ನೀವೇ ಹೊಡೆಸಿದ್ದಂತೆ, ಅದಕ್ಕೋಸ್ಕರ ನಾನು ಎಲ್ಲಿ ಹೋಗೋದು? ಇವಾಗ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಹೌದಾ, ಸರಿ, ಒಂದು ಕೆಲಸ ಮಾಡಮ್ಮ ನೀನು. ಏನು? ನೀನು ತಿರ್ಗಾ ಹೋಗು, ವೇಷ ಬದಲಾಯಿಸ್ಕೊಂಡು ಹೋಗು.
ಅಲ್ಲಿ ಒಳಗಡೆ ಹೋಗಿ ಅವ ಒಳ್ಳೊಳ್ಳೆ ಹೂವುಗಳು ಒಳ್ಳೊಳ್ಳೆ ಎಲ್ಲ ಮಾಡಿದಾನಲ್ಲ, ಅದು ಕೇಳು, ಇದು ಯಾರು ಮಾಡಿದ್ದು ಅಂತ, ಇದೆಲ್ಲ ಯಾರು ಹುಟ್ಟಿಸಿರೋದು ಅಂತ. ದೇವರು ಹುಟ್ಟಿಸಿರೋದು ಅಂತ ಹೇಳಿದ್ರೆ ನೀನು ನನ್ನ ಹತ್ರ ಬಾ, ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಆಮೇಲೆ ಅವ್ನು ನಾನು ಮಾಡಿದ್ದು ಅಂತ ಹೇಳಿದ ತಕ್ಷಣ ಅವ್ನು ತಲೆ ಮೇಲೆ ಕೂತ್ಕೊಂಡ್ಬಿಡು. ವೇಷ ಬದಲಾಯಿಸ್ಕೊಂಡು ಹೋದಾಗಿ ಮಹತ್ತರು ಬಂದರೆ ಯಾರೋ ಆಗಂತುಕ ಬಂದರೆ ಅಂದರೆ ನಾವು ಮಾಡಿರೋದೆಲ್ಲ ತೋರಿಸ್ತೀವಲ್ಲ. ಇವಾಗ ಇಲ್ಲಿ ಬಂದ ತಕ್ಷಣ ನಮ್ಮ ಕಾಯ್ದು ಇದೆ ಇಲ್ಲ ತೋರಿಸ್ತೀವಲ್ಲ. ಎಲ್ಲ ಮನೆಗೆ ಬಂದರೆ ಮನೇಲಿ ಇದು ಹೇಗಿದೆ ಅಂತ ಎಲ್ಲ ತೋರಿಸ್ತೀವಿ ನಾವು ಉಪಲಬ್ಧಿಗಳನ್ನು. ಹಾಗೆ ಮಹತ್ವ, ಇದು ಯಾರು ತುಂಬ ಒಳ್ಳೆಯದು ಪ್ಲಾಂಟ್ ಎಲ್ಲ ಎಲ್ಲಿಂದ ತರಿಸಿದ್ದೆ, ಅಮೇರಿಕಾ ಇಲ್ಲ, ಎಲ್ಲಿಂದ ಬಂತಿದ್ದು, ಇದು ನಾನು ಮಾಡಿದ್ದಿಲ್ಲ, ನಾನಿದು ಮಾಡಿರೋದು, ಇದು ನಂದಿದ್ದು, ಇನ್ನೂ ಡೀಟೇಲಾಗಿ ತೋರ್ಸೋಕೆ ಶುರು ಮಾಡಿ. ಎಲ್ಲ ನಾನು ಮಾಡಿದ್ದು ಅಲ್ಲಿ ದೇವ್ರು ಮಾಡ್ತಿಲ್ಲ ಇಲ್ವ. ತಕ್ಷಣ ಅವ್ರು ತನ್ನ ಸ್ವರೂಪಕ್ಕೆ ಬಂದುಬಿಟ್ಲು. ಇದೆಲ್ಲ ನೀನು ಮಾಡಿರುವಾಗ ಸಾಯಿಸಿದ್ದು ನೀನೇ, ನನ್ನನ್ನು ನೀನೇ ಅನುಭವಿಸ್ಬೇಕು. ಸ್ವಲ್ಪ ದಿವಸದ ಮೇಲೆ ಆ 2 ಕೈಯೂ ಒಂದು ಕೊಳತೋಯ್ತು. ಯಾವ ಇಂದ್ರಿಯದಿಂದ ನಾವು ಅನ್ಯಾಯ ಮಾಡಿರ್ತೀವೋ ಆ ಇಂದ್ರಿಯ ನಾವು ಕಳ್ಕೋಬೇಕಾಗುತ್ತೆ. ಅದೆಲ್ಲ ಕಾಲದ ನಿರ್ಣಯಗಳು, ಸಿಸ್ಟಮ್ಮಿಂದ ಬರ್ತಾ ಇರೋದು, ಮೇಲಿಂದ ಬರ್ತಾ ಇರೋ ನಿರ್ಣಯಗಳು. ಇಲ್ಲಿ ಕೋರ್ಟ್ಗಳು ನಮ್ಮನ್ನು ಬಿಟ್ಬಿಡ್ಬೋದು, ಮಾತ್ರ ಮೇಲಿನ ಕೋರ್ಟ್ನಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲ. ಅದಕ್ಕೋಸ್ಕರ ಭಗವಂತನ ಕೈನಲ್ಲಿ ನಾವಿಲ್ಲ, ಕಂಟ್ರೋಲ್ನಲ್ಲಿ ಇಲ್ಲ ನಾವು. ನಿಜವಾಗೂ ಅದು ಭ್ರಮೆ ನಮಗೆ. ನಮ್ಮ ಕಂಟ್ರೋಲ್ನಲ್ಲಿ ಭಗವಂತ ಇದ್ದಾರೆ, ನಾವು ಕರೆಸ್ಕೋಬೋದು ಅವ್ರನ್ನ. ಭಕ್ತರು ಕರೆಸ್ಕೊಂಡಿದ್ದಾರೆ, ಭಗವಂತನ ಬರೋ ಹಾಗೆ ಮಾಡ್ಕೊಂಡಿದ್ದಾರೆ, ಭಗವಂತ ಬಂದಿದ್ದಾರೆ. ಎಷ್ಟೋ ಉದಾಹರಣೆಗಳಿದೆ. ಅದಕ್ಕೋಸ್ಕರ ನಾವು ಎಲ್ಲನೂ ಭಗವಂತನ ಮೇಲೆ ಹಾಕಿಬಿಡ್ತೀವಿ, ನಮ್ಮ ತಪ್ಪುಗಳನ್ನೆಲ್ಲ. ಪಾಪ ಭಗವಂತನೂ ಶಿಲಾ ವಿಗ್ರಹದಲ್ಲಿದ್ದಾನೆ, ಇಲ್ಲ ಆಕಾಶದಲ್ಲಿ ಎಲ್ಲಿದ್ದಾನೋ ಗೊತ್ತಿಲ್ಲ. ಪಾಪ ಬಂದು ಹೇಳೋಕ್ಕಾಗೋಲ್ಲ. ಮೂಗ ಭಗವಂತ, ಯಾಕಪ್ಪ ನನ್ನ ಮೇಲೆ ಯಾಕಪ್ಪ ಎಲ್ಲರೂ ನೀವು ಹೀಗೆ ಹೇಳ್ತಾ ಇದ್ದೀರಿ ಅಂತ. ಒಬ್ಬರು ತಾಯಿ ಬಂದು ನನ್ನ ಹತ್ರ ದುಃಖಿ ಪಾಪ, ಸ್ವಾಮೀಜಿ ನಾನಿನ್ನು ಹೇಳ್ತಾ ಇದ್ದೀನಿ ಭಗವಾನ್, ನೀನೇ ದುಃಖ ಕೊಟ್ಟಿರೋದಪ್ಪ, ನೀನೇ ದೂರ ಮಾಡು, ನೀನೇ ದುಃಖ ಕೊಟ್ಟಿರೋದು, ನೀನೇ ಇದು ಮಾಡು ಅಂತ. ನನ್ನ ಬಾಯಿನಿಂದ ಬಂದುಬಿಡ್ತು, ಏನು ತಾಯಿ ನಿನ್ನ ದುಃಖ ಯಾವಾಗಲಾರು ಪರಿಹಾರವಾಗುತ್ತೆ ಅಂತ ನನಗೆ ಅನಿಸೋದಿಲ್ವಲ್ಲ ಅಮ್ಮ ಅಂತ ಕೇಳ. ಯಾಕೆ ಹೇಳ್ತೀರಿ ಸ್ವಾಮೀಜಿ, ಹೀಗೆ ಯಾಕಂದ್ರೆ ಅಮ್ಮ, ದೇವ್ರ ದುಃಖ ಕೊಡೋರಲ್ಲ ಅಮ್ಮ, ದೇವ್ರ ಸುಖ ಕೊಡೋರು. ನಿನ್ನ ಕರ್ಮದಿಂದ ನಮ್ಮ ಕರ್ಮದಿಂದ ನಮಗೆ ದುಃಖ ಸಿಗ್ತಾ ಇರೋದು. ಆತ್ಮ ನಿರೀಕ್ಷಣೆ, ಆತ್ಮ ಪರೀಕ್ಷಣೆ, ಆತ್ಮ ವಿಶ್ಲೇಷಣೆ ದಿನ ರಾತ್ರಿ ಮಲ್ಕೊಳ್ಳೋವಾಗ ಮಾಡ್ಕೋಬೇಕು. ಅದೇ ದೊಡ್ಡ ಧ್ಯಾನ. ಪರಮೇಶ್ವರನ ಧ್ಯಾನ ಆಮೇಲೆ ಮಾಡೋಣ, ನಮ್ಮ ಮೇಲೆ ನಾವು ಧ್ಯಾನ ಮಾಡೋಣ. ಮುಂಚೆ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ಳೋಣ, ಅದನ್ನು ನಾವು ನೋಡ್ಕೋತಾ ಇಲ್ಲ. ಯಾವುದೋ ಅದೃಶ್ಯವಾದ ದೇವ್ರ ಮೇಲೆ ಧ್ಯಾನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದು ಒಳ್ಳೆಯದು, ಅದು ಒಳ್ಳೆಯದೇನೆ. ಮಾತ್ರ ಮುಂಚೆ ನಾವು ಎಲ್ಲಿದ್ದೀವಿ, ನಾವು ಎಷ್ಟು ಬೆಳಗ್ಗೆಯಿಂದ ಎದ್ದ ಮೇಲೆ ರಾತ್ರಿವರೆಗೆ ಎಷ್ಟು ಸಾರಿ ಕಾಮಕ್ರೋಧ ಬಂತು ನಮಗೆ, ಎಷ್ಟು ಸಾರಿ ಲೋಭ ಬಂತು, ಎಷ್ಟು ಸಾರಿ ಯಾರ ಜೊತೆಲಿ ಏನು ವ್ಯವಹಾರ ಮಾಡಿದ್ದು, ಯಾರಿಗೆ ಎಷ್ಟು ಸುಖ ಕೊಟ್ಟು, ಯಾರು ಎಷ್ಟು ದುಃಖ ಕೊಟ್ಟು, ನಮ್ಮ ದಿನಚರಿಯಲ್ಲಿ ನಾವು ಏನು ಮಾಡಿದ್ದು. ಆತ್ಮ ಪರೀಕ್ಷಣೆ ಮಾಡೋದು, ಆತ್ಮ ನಿರೀಕ್ಷಣೆ ಮಾಡೋದು, ಆತ್ಮ ವಿಶ್ಲೇಷಣೆ ಮಾಡೋದು, ನೆಕ್ಸ್ಟ್ ಡೇಗೋಸ್ಕರ ಒಂದು ಸ್ವಲ್ಪ ಟೈಮ್ ಟೇಬಲ್ ಸೆಟ್ ಮಾಡಿಕೊಡೋದು, ನಾವು ಹೇಗೆ ನಡ್ಕೋಬೇಕು. ಒಬ್ಬರು ಕೇಳಿದ್ರು ನನ್ನ ಕೈಲಿ, ಗೀತೆಯಿಂದ ಏನು ಸಿಕ್ಕುತ್ತೆ ನಮಗೆ ಅಂತ, ಗೀತೆಯಿಂದ ಏನು ಪಡಿಬೋದು ಅಂತ. ಎಚ್ಚರವಾಗಿ ಜೀವಿಸುವಂಥ ಒಂದು ವಿಧಾನ ಸಿಕ್ಕುತ್ತಿದ್ರಿಂದ ನಾವು ಮಲ್ಕೊಂಡು ಜೀವಿಸ್ತಾ ಇದ್ದೀವಿ. ಮೋಹ ರಾತ್ರಿ ಬೆಳಗ್ಗೆ ಮಲ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಜ್ಞಾನದ ಪ್ರಭಾತದಲ್ಲಿ ನಾವು ಜಾಗೃತವಾಗಿ ಜೀವಿಸ್ಬೋದು, ಅಲರ್ಟಾಗಿ ಅವೇರ್ ಆಗಿ ಯಾವಾಗಲೂ ನಾವು ಜೀವಿಸ್ಬೋದು. ಎಲ್ಲ ಕೆಲಸ ಮಾಡ್ಬೋದು, ಎಲ್ಲ ಭೋಗಗಳು ಭೋಗಿಸ್ಬೋದು, ಮಾತ್ರ ಜಾಗೃತವಾಗಿ, ಮಲ್ಕೊಂಡಲ್ಲ, ಜಾಗೃತವಾಗಿ. ಆವಾಗೇನಾಗುತ್ತೆ, ನಿಜವಾದ ಜೀವನದ ರಸ ಏನಿದೆ ಅದು ನಾವು ಅನುಭವಿಸ್ಬೋದು. ಆಮೇಲೆ ಅದು ಪರಾತ್ಪರವಾಗಿರೋದು ಏಮ್ ಇದೆಯಲ್ಲ, ಅಲ್ಟಿಮೇಟ್ ಏಮ್ ಆಫ್ ಲೈಫ್, ಅದನ್ನು ನಾವು ಪಡಿಬೋದು, ಇಲ್ಲಿರೋದನ್ನು ನಾವು ಪಡಿಬೋದು. ಎರಡೂ ನಾವು ಸಾಧ್ಯ. ಈ ಗೀತೆ ಹೇಳೋದು, ಆಶ್ಚರ್ಯದ್ವತ್ ಪಶ್ಯತಿ ಕಶ್ಚಿದೇನಮ ಆಶ್ಚರ್ಯದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ಭೇದನ ಚೈವ ಕಶ್ಚಿತ್. ಇದು ಅಮೂಲ್ಯವಾದ ಶ್ಲೋಕ. ದ ಗ್ರೇಟೆಸ್ಟ್ ಮಿರಾಕಲ್, ದ ಗ್ರೇಟೆಸ್ಟ್ ಸರ್ಪ್ರೈಸ್ ಆಫ್ ಹ್ಯೂಮನ್ ಲೈಫ್
ಎಲ್ಲದಕ್ಕಿಂತ ದೊಡ್ಡ ಚಮತ್ಕಾರ ಏನು, ಎಲ್ಲಂತ ದೊಡ್ಡ ಆಶ್ಚರ್ಯ ಏನು? ಭಗವಂತ ಹೇಳ್ತಾರೆ, ಈ ವರ್ತಮಾನದಲ್ಲಿ ಸಾಕಾರವಾಗಿರುವಂಥ ಈ ಆತ್ಮತತ್ವವನ್ನು ಸಾಕಷ್ಟು ಜನ ಒಂದು ದೊಡ್ಡ ಆಶ್ಚರ್ಯದಾಗ ನೋಡ್ತಾರೆ, ಒಂದಷ್ಟು ಜನ ಆಶ್ಚರ್ಯದಾಗ ಹೇಳ್ತಾರೆ, ಒಂದಷ್ಟು ಜನ ಆಶ್ಚರ್ಯವಾಗಿ ಕೇಳ್ತಾರೆ, ಆಮೇಲೆ ಒಂದಷ್ಟು ಜನ ಕೇಳಿಬಿಟ್ಟು ಏನೋ ಅವ್ರಿಗೆ ಗೊತ್ತಾಗೋಲ್ಲ. ಈ 4 ಶ್ರೇಣಿಗಳು ಕೇಳಿದರು: ನೋಡೋದು, ಹೇಳೋದು, ಕೇಳೋದು. ಕೇಳಿಸ್ಕೊಂಡು ಏನೋ ಅರ್ಥವಾಗದೇ ಇರೋದು. ಅಂದರೆ ಎಲ್ಲರಿಂದ ದೊಡ್ಡ ಆಶ್ಚರ್ಯ ಯಾವುದಕ್ಕೋಸ್ಕರ ನಾವು ಹುಟ್ಕೊಂಡಿದ್ದೀವೋ, ಯಾವುದಕ್ಕೋಸ್ಕರ ಜನ್ಮ ತಗೋಬೇಕಾಗಿದ್ಯೋ ನಾವು, ಅದು ಯಾವುದಕ್ಕೋಸ್ಕರ? ಈ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ಆತ್ಮಬೋಧಕ್ಕೋಸ್ಕರ, ಸತ್ಯವನ್ನು ತಿಳ್ಕೊಳ್ಳೋಕ್ಕೋಸ್ಕರ, ಸತ್ಯವನ್ನು ಧಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ. ಇವಾಗ ಅರ್ಜುನನ ಸಮಸ್ಯೆ ಏನಾಗಿತ್ತು? ವಾಣಿ ಮತ್ತು ಕರ್ಮದಲ್ಲಿ ಯೋಗ ಇಲ್ಲದೇ ಇರೋದು. 2ನೇದು ಲಕ್ಷ್ಯವನ್ನು ಮರೆತುಬಿಟ್ಟು ಪರಿಣಾಮನ ಹಿಡ್ಕೊಳ್ಳೋದು. 3ನೇದು ಸಮಸ್ಯೆ ಏನು? ಅದು ನಮ್ಮದು ನಿಮ್ಮದು. ನಾನು ಯುದ್ಧ ಮಾಡ್ತಾಯಿದ್ದೀನಿ, ನಾನು ಮಾಡೋಲ್ಲ. ಯಾವ ಕರ್ಮ ನಾನು ಅಂತ ಅಂದ್ಕೊಂಡ್ಬಿಡ್ತೀವಿ ನಾವು, ಅದು ಮಾಡ್ದೇನೂ ಇರ್ಬೋದು ನಾವು. ಭಗವಂತ ಹೇಳಿದರು, ಯಾರೂ ಮಾಡೋರು ಇಲ್ಲಪ್ಪ, ಎಲ್ಲ ನಡೀತಾ ಇದೆ. ನೋ ಡೂಯಿಂಗ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್. ಅದರಲ್ಲಿ ನಮ್ಮದು ರೋಲ್ ಏನಿದೆ? ಸಂಸಾರದಲ್ಲಿ ಎಲ್ಲ ನಡೀತಾ ಇದೆ ಆಟೋಮೆಟಿಕ್ಕಾಗಿ. ಪ್ರತಿಯೊಬ್ಬ ಮನುಷ್ಯನು ತನ್ನ ಭೂಮಿಕೆ ಮೇಲೆ ನನಗೇನು ರೋಲ್ ಸಿಕ್ಕಿದೆಯೋ ಸಂಸಾರದಲ್ಲಿ, ಅದನ್ನು ನಾನು ಎಷ್ಟು ಪರ್ಫೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ ಅದರ ಮೇಲೆ ನನ್ನ ಗಮನ ಇರಬೇಕು. ನೀನು ಯುದ್ಧ ಮಾಡದೇ ಇದ್ರೂ ಯುದ್ಧ ಆಗೋತ್ತು. ಇವಾಗ ನಿನ್ನ ಭೂಮಿಕೆ ಕಳ್ಕೋತೀಯ, ನಿನ್ನ ಭವಿಷ್ಯ ಕಳ್ಕೋತೀಯ. ಅದು ಮುಂದಕ್ಕೆ ಹೇಳ್ತಾರೆ ಭಗವಂತ. ಏನಿದ್ರು ಮುಂದಿನ ಮಾತನ್ನು ನಾಳೆಗೆ ನಾವು ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಶಾಂತಿ ಶಾಂತಿ ಶಾಂತಿ.